ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ತಿಳಿಸಿಕೊಡಲಾಗುತ್ತೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಜಾತಕದಲ್ಲಿರುವಂತಹ ಕೆಲವೊಂದಿಷ್ಟು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ನೀವು ಕರೆ ಮಾಡೋದ್ರ ಮೂಲಕ ಉತ್ತರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿಧಾಂ ಕೃತುಶ್ಚಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ನಿಮ್ಮ ಕರೆಗಳಿಗೆ ಸ್ಪಂದಿಸುವ ಮುನ್ನ ಸುಭಾಷಿತ, ಒಂದು ಒಳ್ಳೆಯ ಮಾತು ನಮ್ಮ ಬದುಕಿಗೆ ಸ್ಫೂರ್ತಿ ನೀಡುತ್ತೆ, ಬದುಕಿಗೆ ಬೆಳಕಾಗುತ್ತೆ. ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ಈ ಮಾತಿನಿಂದ ಸುಖ ದುಃಖಗಳ ಪರಿಚಯವಾಗುತ್ತೆ. ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಏತದ್ ವಿದ್ಯಾತ್ ಸಮಾನೇನ ಲಕ್ಷಣಂ ಸುಖ ದುಃಖಯೋಹೋ. ಸರ್ವಂ ಪರವಶಂ ದುಃಖಂ. ದುಃಖ ಅಂದರೆ ಏನು ಅಂತಂದರೆ, ನಾವು ಅಂದ್ಕೊಳ್ತೀವಲ್ಲ, ಏನೋ ಒಂದು ಸಮಸ್ಯೆ ಬಂದು ಎರಗಿ ನಮಗೆ ಆಗ್ತಕ್ಕಂಥ ದುಃಖ, ನೋವು, ಅದು ದುಃಖ ಅಂತ ಅಂದ್ಕೊಳ್ತೀವಿ. ವಸ್ತುತಃ ಅದಲ್ಲ. ಇನ್ನೊಬ್ಬರ ಅಧೀನದಲ್ಲಿರುವುದು ದುಃಖ. ನಮ್ಮ ವಶದಲ್ಲಿರ್ತಕ್ಕಂಥದ್ದು, ನಾವೇ ಅದರ ಒಡೆಯರಾಗಿರ್ತಕ್ಕಂಥದ್ದು ಸುಖ ಅನ್ನೋದನ್ನು ಹೇಳುತ್ತೆ. ಇದು ಎಲ್ಲ ಸಂದರ್ಭ, ನೀವು ಪ್ರತಿ ಹಂತದಲ್ಲೂ ಇದನ್ನು ಗಮನಿಸಿ, ಹೌದು ಅನಿಸ್ಬಿಡುತ್ತೆ. ಒಬ್ಬ ವಿದ್ಯಾರ್ಥಿ ಯಾರ್ದೋ ಮನೆಯಲ್ಲಿ ಪಾಪ ವಿದ್ಯೆಗೆ ಅಂತ ಹೋಗಿರ್ತಾನೆ. ಆ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ತಕ್ಕಂಥ ಕೆಲಸ, ಅವ್ರು ಏನು ಅಂದ್ಕೊಳ್ತಾರೋ ಅಂತಕ್ಕಂಥ ಭಯ, ಇದರಲ್ಲೇ ಬದುಕಬೇಕು. ಅಲ್ಲಿಂದ ಹಿಡಿದು ನೀವು ಉದ್ಯೋಗದವರೆಗೆ ನೀವು ಇದನ್ನು ಲೆಕ್ಕ ಹಾಕ್ಕೊಳ್ಳಿ. ಎಲ್ಲ ಕಡೆ ಇನ್ನೊಬ್ಬರ ಅಧೀನದಲ್ಲಿದ್ದೀವಿ, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಕೈ ಕೆಳಗಿದ್ದೀವಿ ಅಂತಂದರೆ ಅದು ದುಃಖ, ಅದು ನರಕ. ವಸ್ತುತಃ ಏನು ಒಂದು ಸುಬೋಧ ರತ್ನಾಕರ ಅದರಲ್ಲಿ ಹೇಳ್ತಾರೆ, ಕಿಂ ನರಕಂ ಅಂದರೆ ಪರವಶತ ಅಂತ. ಇನ್ನೊಬ್ಬರ ಅಧೀನದಲ್ಲಿರೋದೇ ದೊಡ್ಡ ನರಕ ಅಂತ. ಅದನ್ನೇ ಹೇಳ್ತಾ ಇದೆ ಈ ಸುಭಾಷಿತ ಕೂಡ. ಹೀಗಾಗಿ ಸ್ವತಂತ್ರರಾಗಬೇಕು ಅಂತಕ್ಕಂಥದ್ದನ್ನು ಮನುಷ್ಯನ ಬಯಕೆ. ಯಾಕೆ ಅಂದರೆ ಅಲ್ಲಿ ಸುಖ ಇದೆ, ಅಲ್ಲಿ ನೆಮ್ಮದಿ ಇದೆ, ಸಂತೋಷ ಇದೆ ಅಂತ. ಹೀಗಾಗಿ ಇನ್ನೊಬ್ಬರ ಅಧೀನವೇ ಇಲ್ಲದೇ ಇರತಕ್ಕಂತಹ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದು ಹೇಗೆ? ಎಲ್ಲರೂ ಸ್ವಂತ ಬಿಸ್ನೆಸ್ ಮಾಡಿಬಿಡ್ತಕ್ಕಂಥದ್ದು ಅಲ್ಲ. ವಸ್ತುತಃ ಇದರ ಅರ್ಥ ಬೇರೆ ಇದೆ. ಏನಂದರೆ, ನೀವು ಎಲ್ಲೇ ಕೆಲಸ ಮಾಡಿ ಅಲ್ಲಿಗೂ ಒಬ್ಬ ಅಧಿಕಾರಿ, ಎಲ್ಲ ಕಡೆ ಒಬ್ಬ ಅಧಿಕಾರಿ ಅಂತ ಇರ್ತಾನೆ. ಅದರ ಬದಲಾಗಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ಆ ವಿದ್ಯೆಯಲ್ಲಿ ನೀವು ಯಾವ ರಂಗದಲ್ಲೇ ಇರಿ, ಆ ರಂಗದಲ್ಲಿ ನೀವು ನಿಷ್ಣಾತರಾಗಿಬಿಟ್ರೆ, ಅತಿ ಬುದ್ಧಿವಂತರಾಗಿಬಿಟ್ರೆ, ನಿಮ್ಮನ್ನು ಬಿಟ್ಟರೆ ಇಲ್ಲ ರೀ, ಅನಿವಾರ್ಯ ಅಂತ ಅನ್ನಿಸ್ಬೇಕು. ಆಗ ನೋಡಿ ನಿಮಗೆ ಒಂದು ಅದಕ್ಕೆ ಏನು ಗಡುವೆ ಇಲ್ಲದ ನೆಮ್ಮದಿ, ಸಂತೋಷಗಳು ಸಿಕ್ಬಿಡುತ್ತೆ, ಸುಖ ಅಂತಕ್ಕಂಥ ಸಿಕ್ಬಿಡುತ್ತೆ. ಇನ್ನೊಬ್ಬರ ಅಧೀನ ಅಲ್ಲಿ ಅವರೇ ನಿಮ್ಮ ಅಧೀನರಾಗಿರ್ತಾರೆ. ನೀವು ಹೇಳಿದ ಹಾಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ಪ್ರಚಂಡ ಬುದ್ಧಿವಂತಪ್ಪ, ಅವನು ಹೇಳ್ದಂಗೆ ಕೇಳಿದ್ರೇ ಮುಂದೆ ಹೋಗೋದು ಕಂಪನಿ, ಅವನಿಗೆ ಹೇಳ್ದಂಗೆ ಕೇಳಿದ್ರೇ ಮುಂದಕ್ಕೆ ಹೋಗೋಕ್ಕಾಗತ್ತೆ ಅಂತಕ್ಕಂಥ ಒಂದು ಬುದ್ಧಿವಂತಿಕೆ ಬಂದುಬಿಟ್ರೆ, ಆ ಪ್ರಚಂಡ ಬುದ್ಧಿಶಕ್ತಿ ಬಂದುಬಿಟ್ರೆ ಬಹುಶಃ ಎಲ್ಲ ಕಡೆ ನೆಮ್ಮದಿಯನ್ನು ಕಾಣ್ತೀವಿ. ಇದು ಎಲ್ಲ ಕಡೆ ವಿದ್ಯಾರ್ಥಿಗಳಾಗಿದ್ದರು ಅಷ್ಟೇ. ತುಂಬ ಚೆನ್ನಾಗಿ ಓದೋ ವಿದ್ಯಾರ್ಥಿ ಮೇಷ್ಟ್ರು ಬಂದು ಆಯ್ತಪ್ಪ ನೀನು ಆಯ್ತು, ಅದು ಯಾವುದೇ ತೊಂದರೆ ತೊಡಕು ಇರಲ್ಲ. ಚೆನ್ನಾಗಿ ಓದ್ತಾ ಇದ್ದರೆ ನಿಮಗೆ ಎಲ್ಲ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಹೀಗಾಗಿ ಎಲ್ಲ ಕಡೆ ನಿಮಗೆ ಆ ಒಂದು ಸುಖ ಸಿಕ್ಬಿಡುತ್ತೆ. ಹೀಗಾಗಿ ಬುದ್ಧಿವಂತರಾಗಿ ಅನ್ನುವಂಥ ಒಂದು ಒಳ ಸುಳಿವನ್ನು, ಒಳ ಒಂದು ಗುರಿಯನ್ನು ತೋರಿಸ್ತಾ ಇದೆ ಈ ಸುಭಾಷಿತ. ಇದು ಈ ವಾರದ ಒಂದು ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಇಡೀ ವಾರದ ವಿಶೇಷತೆ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಖಂಡಿತ. ಈ ವಾರ ಒಂದು ರೀತಿಯ ಒಂಥರ ಸಂಭ್ರಮದ ವಾರ ಆಗಿದೆ. ಎಲ್ಲ ಹಬ್ಬಗಳು ಹರಡ್ಕೊಂಡ್ಬಿಟ್ಟಿದೆ ಅನ್ನುವಂಥ ಹೋಗೋಣ. ಈ ವಾರದ ಒಂದು ವಿಶೇಷತೆಯಲ್ಲಿ ನಾವು ಅತ್ಯಂತ ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು, ಈ ವಾರದಲ್ಲಿ ಮಂಗಳಗೌರಿ ವ್ರತ. ನಾಳೆ ಮಂಗಳವಾರ ಇರತಕ್ಕಂಥದ್ದು. ದಧಿವ್ರತವು ಬುಧವಾರ ದಧಿವ್ರತ ಪ್ರಾರಂಭವಾಗುತ್ತೆ. ಅದು 6ನೇ ತಾರೀಕು. ನಂತರದಲ್ಲಿ ಶುಕ್ರವಾರ ಆಗಸ್ಟ್, ಅದು ತುಂಬ ಪ್ರಶಸ್ತವಾದದ್ದು, ಪ್ರಧಾನವಾದದ್ದು, ಸರ್ವರ ಆಕರ್ಷಣೀಯವಾಗಿರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಆಗಸ್ಟ್ 8ನೇ ತಾರೀಕು ಶುಕ್ರವಾರದ ದಿವಸ. 9ನೇ ತಾರೀಕು ಉಪಕರ್ಮ ಇದೆ, ಋಗ್ಯಜುರ್ ಉಪಕರ್ಮಗಳಿದ್ದಾವೆ. ರಕ್ಷಾಬಂಧನ ಆ ಹೊತ್ತು
9ನೇ ತಾರೀಕು ಅದು ಶನಿವಾರ. ಬಹಳ ಮುಖ್ಯವಾದ ಅಂಶ 8ನೇ ತಾರೀಕು ವರಮಹಾಲಕ್ಷ್ಮಿ ಇರತಕ್ಕಂಥದ್ದನ್ನು ನೋಡ್ತೀವಿ. ಎಷ್ಟೋ ಜನರಿಗೆ ಗೊಂದಲ ಇದೆ, 8ನೇ ತಾರೀಕು ವರಮಹಾಲಕ್ಷ್ಮಿ ಮಾಡಬೇಕಾ ಬೇಡವಾ, ಅಥವಾ ಅದು ಏನೋ ಈ ಥರದ್ದು ಒಂದು ಸುದ್ದಿ. ಈಗಂತೂ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇದೊಂಥರ ಇದನ್ನು ನಚ್ಕೊಳ್ಬೇಕು ಬೇಡೋ ಅನ್ನುವಂಥ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ಜನರಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅಷ್ಟು ಬಗೆಯ ಒಂದು ಮಾಹಿತಿಗಳು ಬರ್ತಾ ಇರುತ್ತೆ. ಹೀಗಾಗಿ ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು, ಯಾವುದನ್ನು ನಚ್ಕೊಳ್ಬೇಕು ಪಾಪ, ಈ ಗೊಂದಲದಲ್ಲಿ ಜನ ಇದ್ದಾರೆ. ಇದು ಏನು ಹೇಳಬೇಕು ಇದಕ್ಕೆ ಗೊತ್ತಾಗಲ್ಲ. ಜನರೇ ಒಂದು ತೀರ್ಮಾನಕ್ಕೆ ಬರಬೇಕು, ಮೌಢ್ಯತೆಯನ್ನು ಬಿಟ್ಟಾಕಬೇಕು. 8ನೇ ತಾರೀಕೇ ಇರ್ತಕ್ಕಂಥದ್ದು ವರಮಹಾಲಕ್ಷ್ಮಿಯನ್ನು. ಹೀಗಾಗಿ ಅವತ್ತೇ ನೀವು ಆಚರಿಸಬೇಕು. ಇನ್ಯಾವತ್ತೋ 2ನೇ ವಾರ ಬಂದಿದೆ, ಇದು ಹೀಗೆ ಬಂದಿಲ್ಲ ಈ ಸಲ, ಅದೆಲ್ಲ ಬಹಳ ಮುಖ್ಯ. ಅಲ್ಲಿ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಿ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತಕ್ಕಂಥದ್ದು ಒಂದು ಮಾತಿದೆ, ಶಾಸ್ತ್ರದ ಆಧಾರ. ಪೌರ್ಣಿಮೆಗೆ ಮುನ್ನ ಬರತಕ್ಕಂಥ ಶುಕ್ರವಾರ ದಿವಸ ಮಾಡಬೇಕು. ಅದು 2ನೇ ವಾರವೋ 3ನೇ ವಾರವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ನಾವು. ಪೌರ್ಣಿಮೆಗೆ ಮುನ್ನ ಬಂದಿರತಕ್ಕಂಥ ಶುಕ್ರವಾರ ಅದನ್ನು ತೋರಿಸಿದ್ದಾರೆ, ಆ ದಿವಸ ಮಾಡಬೇಕು ಅಂತ. ಅದಿದೆಯಾ ಅಂತ ನೋಡಿಕೊಂಡ್ರೆ, ಅಥವಾ ಚತುರ್ದಶಿ ಬಂದಿದೆಯೋ ದ್ವಾದಶಿ ಬಂದಿದೆಯೋ ನಿಮಗೆ ಯಾಕೆ ಅದು ಪೌರ್ಣಮಿ ಹಿಂದೆ ಇರ್ತಕ್ಕಂಥ ಶುಕ್ರವಾರ ಅಂದರೆ ನಾಳೆ ಆಗಸ್ಟ್ 8ನೇ ತಾರೀಕು ಅಂತ ಆವತ್ತು ದಿವಸ ಮಾಡಿ. ಅದು ಬಂದರೆ ಇನ್ನೇನು ಆಚರಣೆ ಮಾಡಿದ್ರೆ ಮತ್ತೇನೋ ಆಗುತ್ತೆ, ಮಗದೊಂದಾಗುತ್ತೆ. ಇಂಥ ಒಂದು ಕೆಟ್ಟ ಸಂದೇಶಗಳಿಗೆ ನೀವು ಬಲಿಯಾಗಬೇಡಿ. ಹೀಗಾಗಿ ಸ್ಪಷ್ಟ ಉತ್ತರ ಏನಪ್ಪ ಅಂತಂದರೆ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಇದೆ, ಅದನ್ನು ಆಚರಿಸಬೇಕು, ಆಚರಿಸಿ ಅಷ್ಟೇ. ಇದು ಸ್ಪಷ್ಟ ಆಗಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಈ ಮಾಧ್ಯಮಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನ ಹೀಗೆ ಹೇಳುವಾಗ ಒಬ್ಬೊಬ್ಬರು ಒಂದೊಂದು ಹೇಳುವಾಗ ಪಾಪ ಯಾವುದನ್ನು ಹಚ್ಕೊಳ್ಳೋದು ಅನ್ನೋ ಗೊಂದಲ ಉಂಟಾಗುತ್ತೆ ಪಾಪ. ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಪಾಪ ಇದೊಂಥರ ಹಾದಿ ತಪ್ಪಿ ಬಿಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ಪಷ್ಟ ಮಾಡ್ತಾ ಇದ್ದೀನಿ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಇದು ಈ ವಾರದ ವಿಶೇಷತೆ. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ರಮೇಶ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 20-12-97 ಮೇಡಮ್. 20-12-1997 ಶನಿವಾರ ಸಂಜೆ 5:30 6 ಗಂಟೆ ಮೇಡಮ್. 5:30 6 ಗಂಟೆ ಸಂಜೆ ಅಲ್ವಾ? ಏನ್ ಪ್ರಶ್ನೆ ಇತ್ತು? ಅವನು ನೌಕರಿ ಆಗ್ತಾ ಇಲ್ಲ ಮೇಡಮ್, ತುಂಬಾ ಟ್ರೈ ಮಾಡ್ತಾ ಇದ್ವಿ, ಪ್ರೈವೇಟ್ ಅಲ್ಲಿ ಇದ್ದಾನೆ ಮೇಡಮ್ ಈಗ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಗುರುಜಿ ನಮಸ್ಕಾರ. ನಮಸ್ಕಾರ. ಅದು ಮಗನ ಬಗ್ಗೆ ಕೇಳಿದ್ವಿ. ಹಾಂ, ನೀವು ಆಂಜನೇಯ ಸ್ವಾಮಿ ಎಣ್ಣೆ ಕೊಡಕ್ಕೆಲ್ಲ ಹೇಳಿದ್ರಿ, ಮಾಡಿದೆ. ಅದು ಗೌರ್ಮೆಂಟ್ ನೌಕರಿ ಆಗ್ತಿಲ್ಲ ಗುರುಜಿ, ತುಂಬಾ ಟ್ರೈ ಮಾಡ್ತಾ ಇದ್ದೆ, ನೌಕರಿ ಆಗ್ತಾ ಇಲ್ಲ, ಸಂಬಳನೂ ಸರಿ ಕೊಡಲ್ಲ ಅಲ್ಲಿ. ಹಾಂ, ಈಗ ಪ್ರೈವೇಟ್ ಅಲ್ಲಿ ಇದ್ದಾನೆ, ಸಂಬಳನೂ ಸರಿ ಕೊಡಲ್ಲ ಗುರುಜಿ ಅಲ್ಲಿ. ಓಹೋ ಸರಿ. ನೋಡಿ, ಈಗ ಇವರಿಗೆ ಕುಜದಶಿಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಅಕ್ಟೋಬರ್ 18ರವರೆಗೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ. ಇವರ ಜಾತಕದಲ್ಲಿ ಏನಾಗಿದೆ, ಕರ್ಮಾಧಿಪತಿ ಗುರು ಬಲಹೀನನಾಗಿದ್ದಾನೆ. ಯಾವಾಗ ಈಗ ಕರ್ಮಾಧಿಪತಿ ಕೆಲವು ವೃತ್ತಿಯನ್ನು ಹುಡುಕ್ತಾ ಇರ್ತೀವಿ, ಆ ಅಧಿಪತಿ ತುಂಬ ಬಲಹೀನನಾದಾಗ ಹೀಗಾಗುತ್ತೆ. ಕೆಲಸದಲ್ಲಿ ಸಮಾಧಾನ ಇರದೆ ಹೋಗುತ್ತೆ, ಕೆಲಸ ಸರಿಯಾಗಿ ಸಿಗದೆ ಹೋಗ್ತಕ್ಕಂಥದ್ದು, ಆ ಫಲ ದುಷ್ಫಲವಾಗಿಬಿಡುತ್ತೆ. ಅದೇ ತೊಂದರೆ ಇವರಿಗೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ನೋಡಿ, ಈಗ ವಸ್ತು ನಿಮಗೆ ಹೇಳಿದ್ದೀನಿ, ಅಲ್ಲಿ ಶನೈಶ್ಚರನೂ ಇದ್ದಾನೆ, ಇದು ವಿಳಂಬಕ್ಕೂ ಕಾರಣವಾಗುತ್ತೆ. ಎಲ್ಲರಿಗೂ ಬೇಗ ಕೆಲಸ ಆಗಿರುತ್ತೆ, ಪಾಪ ಇವರು ಮಾತ್ರ ಹುಡುಕ್ತಾ ಇರ್ತಾರೆ, ಸುತ್ತು ದಶದಿಕ್ಕುಗಳನ್ನು ತಿರ್ಕೊಂಬಂದರೂ ಕೆಲಸ ಆಗಿರೋದಿಲ್ಲ. ಅದಕ್ಕೆ ಕಾರಣ ಇದು ದೋಷಗಳು. ಇದಕ್ಕೆ ಪರಿಹಾರ ಏನಪ್ಪ ನೋಡಿ, ಮಾಡಿ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಎಷ್ಟು ನೋಡಿ, ಗುರುವಿಗೆ ವಸ್ತುತಃ 9 ಗುರುವಾರ ಗುರು ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಲಿ. ಅವರೇ ಮಾಡಬೇಕು, ಅವ್ರ ಪರವಾಗಿ ನಾನು ಮಾಡ್ತೀನಿ ಮತ್ತೊಬ್ಬರು ಮಾಡೋದು ಬೇಡ, ಅವರೇ ಮಾಡಿದ್ರೆ ತುಂಬ ಒಳ್ಳೆಯದು. ಕಡಲೆಬೇಳೆ ಮತ್ತು ಬೆಲ್ಲ ಸಮರ್ಪಣೆ ಮಾಡೋದು ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ. ಜೊತೆಗೆ ಆಂಜನೇಯನಿಗೆ ಯಥಾ ಪ್ರಕಾರ ಅವರೇನು ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಲಿ. ನನಗನ್ಸುತ್ತೆ ಬಹುಶಃ 9 ವಾರದಲ್ಲಿ ಖಂಡಿತ ಅವರಿಗೆ ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಇನ್ನು ವಯಸ್ಸಿದೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೇದಾಂತ್ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೇದಾಂತ್ ಅವರ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ನನಗೆ ಹುಟ್ಟಿದ ದಿನಾಂಕವು ಗೊತ್ತಿಲ್ಲ ಮೇಡಮ್. ಅದು 108 ಒಳಗೆ ಒಂದು ಸಂಖ್ಯೆ ಹೇಳಿ ಸರ್. 9 ಮೇಡಮ್. 9. ಏನ್ ಪ್ರಶ್ನೆ ಇತ್ತು? ನನಗೆ ಪ್ರಮೋಷನ್ 10 ವರ್ಷ ಆಯ್ತು ಮೇಡಮ್, ಇನ್ನ ಪ್ರಮೋಷನ್ ಆಗಿದ್ದಿಲ್ಲ. ಹಾ. ಹಾಗೂ ಬರ್ತಕ್ಕಂಥ ಅಮೌಂಟ್ನು ನಿಂದಿರ್ತಾ ಇಲ್ಲ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವೇದಾಂತ್ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ವೇದಾಂಗ ಗುರುಗಳೇ. ವೇದಾಂಗ ಆಯ್ತು, ವೇದದ ಅಂಗ, ಅದರಲ್ಲಿ ಒಂದು ಜ್ಯೋತಿಷ್ಯವೂ ಹೌದು. ಆಗಲಿ. ನಾನು ಈಗ
ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ ಗುರುಗಳೇ. ಸರಿ. ಈಗ 10 ವರ್ಷ ಆಯ್ತು, ಒಟ್ಟ ಪ್ರಮೋಷನ್ ಇಲ್ಲ ನನಗೆ ಇನ್ನೂ ಅವರಿಗೆ. ಇನ್ನೂ ಅಲ್ಲಿ ನಿಮಗೆ ಅನುಕೂಲ ಆಗಿಲ್ಲ. ಹೌದು. ಇದಕ್ಕೆ ನೋಡಿ, ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಬೇಕು ಅಂತ ಒಂದು ವಿಶೇಷ ಒಂದು ಪರಿಹಾರವನ್ನು ಹೇಳಿದೆ. ಹೀಗಾಗಿ ತಾವು ಪ್ರತಿ ಗುರುವಾರ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆಯನ್ನು ಇದೆ, ಬಿಲ್ವಾರ್ಚನೆಯನ್ನು ಮಾಡಿಸಿ, 108 ಬಿಲ್ವಾರ್ಚನೆಯನ್ನು ಮಾಡಿಸಿ, ಹೀಗೆ ನೀವು 9 ಗುರುವಾರಗಳ ಕಾಲ ಮಾಡಿಸಿ. ಅದು ತುಂಬ ಅನುಕೂಲ ಆಗುತ್ತೆ. ಬಿಲ್ವಾರ್ಚನೆಗೆ ಮಹಾಫಲವನ್ನು ಹೇಳಿದೆ. ಹೀಗಾಗಿ ಈಶ್ವರನಿಗೆ ಸಲ್ಲಿಸೋ ಆ ಬಿಲ್ವಾರ್ಚನೆ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೆ. ಕೆಲಸವನ್ನು ಶ್ರದ್ಧೆಯಿಂದ ನಿಮ್ಮ ಮನಸ್ಸು ಒಪ್ಪುವ ಹಾಗೆ ಕೆಲಸ ಮಾಡಿ ಈಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿ. ಪ್ರಾರ್ಥನೆಗೆ ಫಲ ಇದೆ. ಹೀಗಾಗಿ ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶೈಲಜಾ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/6/1979 ಬೆಳಿಗ್ಗೆ 24/6/1979. ಸಮಯ ಬೆಳಗ್ಗೆ 7 ಗಂಟೆ. ಬೆಳಗ್ಗೆ 7 ಗಂಟೆ. 7:30. ಏನು ಪ್ರಶ್ನೆ ಇತ್ತು? ಆರೋಗ್ಯ ಬೇಕೇ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶೈಲಜಾ ಅವರೇ. ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯ ಏನಾಗಿದೆ ಈಗ? ಈಗ ಸಂಧಿವಾತ ಅಂತ ಐತೆ ಮೇಡಮ್ ಸರ್. ಹಾಂ. ಈಗ ಶನಿ ದಶೆಯಲ್ಲಿ ನಿಮಗೆ ರವಿ ಭುಕ್ತಿ ನಡೀತಾ ಇದೆ. ಅಲ್ಲಿ ನೋಡಿ, ಶನಿ ಮತ್ತು ರವಿ ಇಬ್ಬರೂ ಕೂಡ ಸ್ವಲ್ಪ ಶತ್ರುಗಳ ಕಾಲಾವಧಿಯಲ್ಲಿ ನಿಮಗೆ ನೋಡಿ ಜನವರಿವರೆಗೂ ಸ್ವಲ್ಪ ಇದೆ. ಆಮೇಲೆ ಚಂದ್ರ ಶುರುವಾಗುತ್ತೆ. ಚಂದ್ರನೂ ನಿಮ್ಮ ಜಾತಕದ ಸ್ವಲ್ಪ ವೀಕ್ ಆಗಿದ್ದಾನೆ, ದುರ್ಬಲನಾಗಿದ್ದಾನೆ. ಹೀಗಾಗಿ ನೀವು ಹತ್ತಿರದಲ್ಲಿ ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಭಸ್ಮಾರ್ಚನೆಯನ್ನು ಮಾಡಿಸಿ. ರುದ್ರಾಭಿಷೇಕ, ಭಸ್ಮಾರ್ಚನೆ ಮಾಡಿಸೋದು. ಆ ಭಸ್ಮ ಎಲ್ಲಿ ನಿಮಗೆ ತೊಂದರೆ ಇದೆಯೋ ಅಲ್ಲಿ ಲೇಪನ ಮಾಡೋದು, ಹಚ್ಕೊಳ್ಳೋದು. ಆ ಭಸ್ಮ ಧಾರಣೆ ಮಾಡಿದ್ರೇ ಈಶ್ವರನ ಕೃಪೆಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಇದರ ಜೊತೆಗೆ ಪ್ರತಿ ದಿವಸ ಆದಿತ್ಯ ಹೃದಯವನ್ನು ಕೇಳಿ ನೋಡಿ. ಇವು 3 ನಿಮಗೆ ತುಂಬ ಸಹಕಾರಿಯಾಗುತ್ತೆ. ನೀವು ಇದನ್ನು ದಯವಿಟ್ಟು ಮಾಡಿ. ಬಹುಶಃ ಒಂದು 12 ದಿನದೊಳಗೆ ನಿಮಗೆ ಇದರ ಫಲ ಗೊತ್ತಾಗ್ಬಿಡುತ್ತೆ. ಪ್ರತಿ ದಿವಸ ಇದನ್ನು ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜಗದೀಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗದೀಶ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 21/10/1985 ಮತ್ತೊಮ್ಮೆ ಹೇಳಿ. ಬೆಳಗ್ಗೆ 1:01 ಮತ್ತೊಮ್ಮೆ ಹೇಳಿ ಸರ್. 21/10/1985. ಸಮಯ ಬೆಳಗ್ಗೆ 1:00. ಬೆಳಗ್ಗೆ ಮಧ್ಯರಾತ್ರಿ 1:30ನಾ? ನಿನ್ನೆ ಮಧ್ಯಾಹ್ನ ಅಲ್ಲ ಮೇಡಮ್, ರಾತ್ರಿ. ಅದೇ ಮಧ್ಯರಾತ್ರಿ. ಹೌದು, 1 ಗಂಟೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ನನ್ನ ಏನೊಂದಕ್ಕೂ ಕೈ ಹಾಕೋರು ಕೆಲ್ಸಗಳಾಗ್ತಿಲ್ಲ. ಮತ್ತೆ ಕಂಪ್ನಿಲೆಲ್ಲ ತುಂಬಾ ಕೆಲಸ ಚೆನ್ನಾಗಿ ಮಾಡ್ತೀನಿ, ಅದು ಹೊಗಳುತ್ತಾರೆ. ಸ್ಥಾನ ಪಲ್ಲಾಟ ಮಾಡ್ತಾರೆ ನನ್ನ, ಎಲ್ಲಂದ್ರೆ ಅಲ್ಲಿಗೆ ಬದಲಾಯಿಸೋದು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಜಗದೀಶ್ ಅವರೇ ನಮಸ್ಕಾರ. ಮೇಡಮ್ ಸರ್ ನಮಸ್ತೆ. ನಮಸ್ಕಾರ. ಗೊತ್ತಾಯ್ತು ಪಾಪ, ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅಲ್ವಾ? ಹೌದು ಸರ್. ಕರ್ಮಾಧಿಪತಿ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದ ಏನಾಗುತ್ತೆ, ವೃತ್ತಿಯಲ್ಲೆಲ್ಲ ಶತ್ರುಗಳ ಬಾಧೆಯೇ ಉಂಟಾಗುತ್ತೆ. ಅದಕ್ಕೆ ಕಾರಣ ಇದು. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಅಲ್ಲಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿ ಕಾಳು ಹಾಗೂ ಬೆಲ್ಲ ಇದನ್ನು ಪ್ರತಿ ಮಂಗಳವಾರ ಕೊಡ್ತಾ ಬನ್ನಿ. ಇದನ್ನು 11 ವಾರ ಮಾಡಿ ನೋಡಿ, ನಿಮಗೆ ಚೇತರಿಕೆ ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೇತರಿಕೆ ಕಂಡು ಕೂಡಲೇ ಅದನ್ನು ಹಾಗೆ ಮುಂದುವರಿಸಿ. 11 ವಾರ ಅಂತಕ್ಕಂಥದ್ದು ಒಂದು ಗಡುವು. 11 ವಾರದಲ್ಲಿ ಇದರ ಸಿದ್ಧಿಗಾಗಿ ಮಾಡ್ತಕ್ಕಂಥದ್ದು ಅಂತ ನನಗನ್ಸುತ್ತೆ. ನಿಮ್ಗೆ ಅಷ್ಟರಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಿ, ಅದು ನಿಮಗೆ ಫಲಕಾರಿಯಾಗುತ್ತೆ. ಯೋಚನೆ, ಆತಂಕ ಬೇಡ, ಸರಿ ಹೋಗುತ್ತೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಈ ವಾರದ ಆದಿಯಲ್ಲಿ ನಿಮಗೆ ಹೇಗಿರುತ್ತಪ್ಪ? ಮೇಷರಾಶಿಯವರಿಗೆ, ಮೇಷರಾಶಿಯಿಂದ ಮಿಥುನ ಗಮನಿಸಿ. ಎಲ್ಲ ರಾಶಿದು ಹೇಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸ್ಕೊಂಡ್ರೆ ಚಂದ್ರ ಹಾಗೂ ಮಾಂದಿಯರ ಸಂಚಾರ ಇವುಗಳನ್ನು ಗಮನಿಸ್ತಾ ಚಂದ್ರನಿಗೆ ಪಕ್ಷದ ಬಲ ಏರುತ್ತಾ ಇದೆ. ಹೀಗಾಗಿ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರದಲ್ಲಿ ಒಂದು ಮಾತು. ಚಂದ್ರನಿಗೆ ಪಕ್ಷದ ಬಲ ಇದ್ದರೆ ತುಂಬ ಬಲಿಷ್ಠವಾದ ಫಲ ಕೊಡ್ತಾನೆ ಅಂತ. ಹೀಗಾಗಿ ಒಳ್ಳೆಯ ಫಲ ನೋಡೋಣ. ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ತ್ರೀಯರಿಗೆ ವ್ಯಥೆ. ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಅವರಿಗೇ ವ್ಯಥೆನ ಅಂತಂದರೆ ಚಂದ್ರ ಮಂದಿಯರು ಒಟ್ಟಾಗಿದ್ದಾರೆ ಈ ಒಂದು ವಾರದ ಆದಿಯಲ್ಲಿ, ಸೋಮವಾರ ಮತ್ತು ಮಂಗಳವಾರ. ಈ ಕಾರಣದಿಂದಾಗಿ ಸ್ವಲ್ಪ ಮತ್ತು ಅಷ್ಟಮ ಸ್ಥಾನ
ನಿಮ್ಮ ರಾಶಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ನಷ್ಟ, ವ್ಯಥೆ ಎಲ್ಲ ಚೆನ್ನಾಗಿರ್ತದೆ. ಒಂದು ಸಣ್ಣ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ, ಅದೇ ಹೆಚ್ಚು ಕೊರಗತಕ್ಕಂಥದ್ದು, ಅದೇ ಹೆಚ್ಚು ಭಾರ ಆಗ್ತಕ್ಕಂಥದ್ದು ಉಂಟಾಗುತ್ತೆ. ನಾವು ಮಾನಸಿಕವಾಗಿ ಏನಾದರೂ ಸಣ್ಣ ಬಾಧೆ ಆದರೂ ಕೂಡ ಅದು ದೊಡ್ಡ ಭಾರವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಲ್ಲೇ ಆಗುವ ಸಾಧ್ಯತೆ ಇರ್ತದೆ ಈ ಒಂದು ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಬಲ ಬೇಕು. ಅದಕ್ಕೆ ಪರಿಹಾರ ನೋಡೋಣ. ವಸ್ತು ನಷ್ಟತೆ ಇದೆ, ವೃತ್ತಿಯಲ್ಲಿ ಅಸಮಾಧಾನ, ಹಿನ್ನಡೆ, ಸ್ನೇಹಿತರು ಬಂಧುಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ವಾಸ. ಈ ಒಂದು ವಾರದಲ್ಲಿ ಮುಖ್ಯವಾದದ್ದು ಏನಪ್ಪ ಅಂದರೆ ಸ್ನೇಹಿತರಿಂದ, ಬಂಧುಗಳಿಂದ ಒಂದು ರೀತಿಯ ಒಳ್ಳೆಯ ವಾತಾವರಣ. ಈ ವಾರ ಒಂದು ಪ್ರಯಾಣವೂ ಇದೆ ನಿಮಗೆ, ಒಂದು ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಆ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮನಸ್ಸು ಬದಲಾಗುವ ಸಾಧ್ಯತೆಯನ್ನು ಕಾಣಬಹುದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರದ ಅಂತ್ಯದಲ್ಲಿ ವಸ್ತುತಃ ಗುರುವಾರದಿಂದ ಮುಂದೆ ನಿಮಗೆ ವೃತ್ತಿಯಲ್ಲಿ ಸಮಾಧಾನ, ಮಕ್ಕಳ ವಿಚಾರದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಅದು ಮಾಂದಿ ಕಾರಣದಿಂದಾಗಿ. ಇನ್ನು ಧೈರ್ಯ, ಉತ್ಸಾಹ, ನಂಬಿಕೆಗಳಿಂದ ಫಲ ಬರ್ತಕ್ಕಂಥದ್ದು ಚೆನ್ನಾಗಿ. ಆಮೇಲೆ ಚಂದ್ರನ ಸಂಚಾರ ಚೆನ್ನಾಗಿರ್ತದೆ. ಭಾಗ್ಯಸ್ಥಾನಕ್ಕೆ ಸಂಚರಿಸ್ತಾನೆ, ಕರ್ಮಸ್ಥಾನಕ್ಕೆ ಸಂಚರಿಸ್ತಾನೆ. ಕೊನೆಗೆ ನೋಡಿ ವರಮಹಾಲಕ್ಷ್ಮಿ ವೇಳೆಗೆ ಎಲ್ಲ ತಿಳಿಯಾಗಿಬಿಡುತ್ತೆ. ವಾರದ ಆದಿಯಲ್ಲಿದ್ದಂಥ ದುಗುಡ, ದುಃಖ, ದುಮ್ಮಾನ ಇವೆಲ್ಲ ನಿವಾರಣೆಯಾಗಿ ಸ್ವಲ್ಪ ಶಾಂತತೆ, ಆ ಪೂಜೆ ಮಾಡುವ ವೇಳೆಗೆ ಆ ಮಟ್ಟಿಗಿನ ಒಂದು ಸ್ವಲ್ಪ ಮಟ್ಟಿಗೆ ಮನಸ್ಸು ಸಮಾಧಾನಗೊಂಡುಬಿಟ್ರೆ ಆ ಪೂಜೆಯ ಫಲ ಸಿಕ್ಬಿಡುತ್ತೆ. ಆ ರೀತಿಯಲ್ಲಿ ಮೇಷರಾಶಿಯವರಿಗೆ ಕೊನೆಗೆ ಒಳ್ಳೆಯ ಲಕ್ಷಣ ಕಾಣಲಿಕ್ಕೆ ಅವಕಾಶ, ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಮಟ್ಟಿಗೆ ಬುದ್ಧಿ ವ್ಯತ್ಯಾಸ ಆಗುವ ಸಾಧ್ಯತೆ. ಕೇತು ಮಾಂದಿಯರು ಒಟ್ಟಾಗ್ತಾರೆ ಕೊನೆಯ ದಿವಸದ ಮಟ್ಟಿಗೆ, ಶುಕ್ರವಾರ ಮತ್ತು ಶನಿವಾರದ ವೇಳೆಗೆ. ಹೀಗಾಗಿ ಸ್ವಲ್ಪ ಮಕ್ಕಳ ವಿಚಾರದಲ್ಲೂ ಅಷ್ಟೇ, ಹಬ್ಬದ ದಿವಸ ಸ್ವಲ್ಪ ಮನೆಯಲ್ಲಿ ತಗಾದೆಗಳು, ಘರ್ಷಣೆಗಳು ಉಂಟಾಗ್ಬಿಡೋ ಸಾಧ್ಯತೆ ಮಕ್ಕಳ ಸಲುವಾಗಿ. ಹೀಗಾಗಿ ಸ್ವಲ್ಪ ಹುಷಾರು. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಇದು ಪ್ರಧಾನವಾದ ಅಂಶಗಳು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಜೊತೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಇದ್ರ ಜೊತೆಗೆ ಅದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ, ವ್ಯವಹಾರದಲ್ಲಿ ಸ್ವಲ್ಪ ವಿಶ್ವಾಸ ದ್ರೋಹ ಬರಬಹುದು, ಹುಷಾರು. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನವೂ ಉಂಟಾಗಬಹುದು. ಸಮಾಧಾನ ಇರ್ತದೆ, ಸ್ವಲ್ಪ ಸಣ್ಣ ಮಟ್ಟಿಗೆ ತೊಂದರೆಯೂ ಆಗುವ ಸಾಧ್ಯತೆ ಇರ್ತದೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅನುಕೂಲ ಚೆನ್ನಾಗಿದೆ. ಅಲ್ಲಿ ಗುರು ಶುಕ್ರರ ಯುತಿ ದ್ವಿತೀಯದಲ್ಲಿದ್ದಾಗ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಮಾತು, ಒಳ್ಳೆಯ ರೀತಿಯ ಮಾತಾಡಿ ಮಾತಿನಲ್ಲೇ ಕಾರ್ಯ ಸಾಧನೆ ಮಾಡ್ತಕ್ಕಂಥ ಕೌಶಲ್ಯ ಅಲ್ಲಿ ಬಹುಗುಣ ಅಂತ ಹೇಳುತ್ತೆ. ಶುಕ್ರೇಣ ಯುಕ್ತೇ ಗುರು ಅಂತ. ಹೀಗಾಗಿ ಹಲವು ಗುಣಗಳಿಂದ ನೀವು ಕಾರ್ಯ ವೈಖರಿ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸುವ ಶಕ್ತಿ, ಅದರಲ್ಲಿ ಕೌಶಲ್ಯ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಒಳ್ಳೆಯ ಧಾರ್ಮಿಕ ಆಸಕ್ತಿಗಳು, ದೇವರ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಒಂದು ಬಲ ಬರತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ. ಈ ಶಾಪಿಂಗ್ ಸ್ಥಳಗಳಲ್ಲಿ ಸ್ವಲ್ಪ ಹುಷಾರು. ನೋಡಿ, ನಗರ ಪ್ರದೇಶಗಳಿಗೆ ಬಂದಿರ್ತೀರ, ಹಳ್ಳಿಯಿಂದ ಅಲ್ಲಿಗೆ ಹೋಗಿರ್ತೀರ, ಯಾವುದೋ ವ್ಯಾಪಾರಕ್ಕೆ, ಇನ್ಯಾವುದೋ ಪೇಟೆಗೆ ಹೋಗಿರ್ತೀರ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಆ ಚತುರ್ಥದಲ್ಲಿ ಮಾಂದ್ಯ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ನಾವು ಹಬ್ಬದ ದಿವಸ ಏನೋ ಒಂದು ಹಣ್ಣು ಹೂ ತರಲಿಕ್ಕೋ ಮತ್ತೊಂದು ಈ ಅಲಂಕಾರ ಸಾಧನ ಅನ್ನೋದು ಇದೆಯಲ್ಲ, ತಲೆ ಕೆಡಿಸ್ಬಿಡುತ್ತೆ. ಆ ಅಲಂಕಾರ ಮಾಡಬೇಕು, ಅದು ತರಬೇಕು, ಇದು ತರಬೇಕು, ಮತ್ತೊಂದು ಹೀಗೆ ಹೋಗಿ ಮತ್ತಿನ್ನೇನು ಸಮಸ್ಯೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಚ್ಚರಿಕೆ. ಅದು ಹೇಗೆ ಅಂದರೆ ಗ್ರಹಚಾರ ವಶಾತ್ ಕೇತು ಜೊತೆಗೆ ಮಾಂದ್ಯ ಸೇರಿದೆ. ಅದು ಹಬ್ಬದ ದಿವಸ ಮತ್ತು ಮಾರನೇ ದಿವಸ. ಹೀಗಾಗಿ 2 ದಿವಸ ನಿಮಗೆ ಯಾವ್ದು ಸಂತೋಷವೋ ಆ ಸಂತೋಷವೇ ಮೊಟಕಾಗಿ ಹಾಳಾಗ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಪೇಟೆಗೆ ಹೋಗಿ. ನಗರದಲ್ಲಿರ್ತಕ್ಕಂಥವ್ರು ಶಾಪಿಂಗ್ ಹೋಗಿದ್ರೆ ಎಲ್ಲೋ ಚಿಕ್ಕಪೇಟೆ, ಮತ್ತೊಂದು ಬಳೆಪೇಟೆ, ಮತ್ತೊಂದು ಹೀಗೆ ಸುತ್ತುವಾಗ ಸ್ವಲ್ಪ ಹುಷಾರು. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಶಿವನ ಸನ್ನಿಧಾನದಲ್ಲಿ ಮೊಸರನ್ನು ನೈವೇದ್ಯ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಅದು ಸ್ವಲ್ಪ ಸಮಾಧಾನವನ್ನು ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ಸ್ತ್ರೀಯರಿಗೆ ಶತ್ರು ಸಾಲಗಳ ಬಾಧೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃತ್ತಿಯಲ್ಲಿ ವಿಶೇಷ ಕೌಶಲ್ಯ ಚೆನ್ನಾಗಿದೆ. ಸ್ತ್ರೀಯರ ಆರೋಗ್ಯ ಬದಲಾವಣೆ ಆಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಈ ಕೋಲ್ಡ್ ಸಂಬಂಧಿಸಿದ ಹಾಗೆ ನೆಗಡಿ, ಕಫ, ಗಂಟಲು ಬಾಧೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಾಗಬಹುದು. ಮತ್ತು ಉದರ ಸಂಬಂಧಿ ಬಾಧೆಗಳು ಉಂಟಾಗಬಹುದು. ಹೀಗಾಗಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಶುಕ್ರ ಜೊತೆಗಿದ್ದರೆ ನೀವು ಮಾಡಿದ್ರೆ ಕೆಲಸ ಉಂಟು, ಇಲ್ಲಾಂದ್ರೆ ಇಲ್ಲ. ಆ ರೀತಿಯ ಒಂದು ಅವಲಂಬನೆ ಅಂತಾರಲ್ಲ, ನಿಮ್ಮ ಮೇಲೆ ಹಾಗೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಆ ರೀತಿಯ ಒಂದು ಕೌಶಲ್ಯ ನಿಮಗೆ ತುಂಬ ಚೆನ್ನಾಗಿದೆ, ಅದರಲ್ಲೇನು ಸಂಶಯ ಇಲ್ಲ. ಆರೋಗ್ಯದ ಕಡೆ ಮಾತ್ರ ಗಮನ ತಗೋಬೇಕು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಮಾನಸಿಕ ವ್ಯಥೆ, ನಷ್ಟ ಫಲ ಸ್ವಲ್ಪ ಮಟ್ಟಿಗೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ವೃತ್ತಿಯಲ್ಲೇನೂ ತೊಂದರೆ ಇಲ್ಲ. ಭಯ, ಆತಂಕದ ವಾತಾವರಣ ಇರ್ತದೆ. ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು. ನೋಡಿ, ಹಬ್ಬದ ದಿವಸ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಹೆಣ್ಮಕ್ಳು ಮನೆಗೆ ಬಂದಿರತಕ್ಕಂಥವ್ರು ಅಥವಾ ನಿಮ್ಮ ಆಪ್ತರೋ ಮತ್ತೊಬ್ಬರೋ ಹೀಗೆ ಬಂದವ್ರು ಏನೋ ಒಂದು ಮಾತು ಅಥವಾ ಇನ್ನೇನೋ ಒಂದು ಮಾತುಕತೆ ಹೀಗಾಗಿ
ಮನಸ್ಸಿಗೆ ವ್ಯಥೆ ಆಗ್ತಕ್ಕಂಥದ್ದು, ಅಥವಾ ಇನ್ಯಾರು ಆಪ್ತರು ಇಲ್ಲವಲ್ಲ ಅಂತಕ್ಕಂಥ ಒಂದು ದುಗುಡ, ಕೊರತೆ, ಇದು ನಿಮ್ಮನ್ನು ಕಾಡ್ತಕ್ಕಂಥ. ಅಷ್ಟಮ ಅಂತಂದರೆ ನಷ್ಟ ಅಂತ. ಹೀಗಾಗಿ ಆ ಸಂದರ್ಭದಲ್ಲಿ ನಿಮಗೆ ವ್ಯಥೆ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ತೃತೀಯದಲ್ಲಿ ಮಾಂದಿ ಇದ್ದಾಗ ಹಬ್ಬದ ವಾತಾವರಣದಲ್ಲಿ ಏನೋ ಒಂದು ಆತಂಕವೂ ಇರುತ್ತೆ ನಿಮ್ಮಲ್ಲಿ. ಎಲ್ಲ ಮನೆಯಲ್ಲೆಲ್ಲ ಸಡಗರ ಇರುತ್ತದೆ, ನಿಮ್ಮ ಮಟ್ಟಿಗೆ ಮಾತ್ರ ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಸರ, ಭಯ, ಈ ಥರದ ವಾತಾವರಣ ಇರ್ತದೆ. ಇದಕ್ಕೇನಪ್ಪ ಪರಿಹಾರ? ಮಹಾಲಕ್ಷ್ಮಿ ಪ್ರಾರ್ಥನೆಯ ಜೊತೆಗೆ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇದು ಬಹಳ ವಿಶೇಷವಾದ ಒಂದು ಬಲ, ಧೃತಿಶಕ್ತಿಯನ್ನು ತಂದು ಕೊಡುತ್ತೆ. ಆಂಜನೇಯ ಸ್ಮರಣೆ ಮಾಡಿದ್ರೂ ಆಗುತ್ತೆ. ಎಲೆ ಹಾರ ಇತ್ಯಾದಿ ಏನು ಸೇವೆ ಹಲವಿದ್ದಾವೆ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸಿನ ಒಂದು ಭಾವನೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡಿ. ಇದು ಮಿಥುನ ರಾಶಿಯವರೆಗಿನ ಫಲಾಫಲಗಳು. ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ, ಅವನ ಬಲ ಚೆನ್ನಾಗಿದೆ. ಆಪ್ತರಿಂದ ಸ್ವಲ್ಪ ಮಟ್ಟಿಗೆ ವ್ಯಯ, ಬೇಸರ, ಬಂಧು ಮಿತ್ರರಿಂದ ವ್ಯಯ ಇದೆ. ಇದ್ರ ಜೊತೆಗೆ ಮಕ್ಕಳ ಸಹಕಾರ, ಬುದ್ಧಿಬಲ, ವೃತ್ತಿಯಲ್ಲಿ ಅನುಕೂಲಗಳು ಕೂಡ ಇದ್ದಾವೆ. ಮಿಶ್ರವಾಗಿದೆ ಈ ವಾರದ ಆದಿಯಲ್ಲಿ. ಚಂದ್ರನಿಗೆ ವಸ್ತುತಃ ನಿಮಗೆ ಪ್ರಾರಂಭದಲ್ಲಿ ಏನು ಅಂದರೆ ಚಂದ್ರ ಮಾಂದಿಯರು ಒಟ್ಟಾಕಿದ್ದಾರೆ ಪಂಚಮ ಸ್ಥಾನದಲ್ಲಿ. ಪಂಚಮ ಸ್ಥಾನ ಅದು ಬುದ್ಧಿಸ್ಥಾನ, ಮನೋಸ್ಥಾನ ಅಂತ. ಹೀಗಾಗಿ ಅಲ್ಲಿ ಮಾಂದಿ ಜೊತೆಗೆ ಸೇರಿದೆ. ಚಂದ್ರ ಸಾಮಾನ್ಯವಾಗಿ ತುಂಬ ಶುಭ್ರ ಬಿಳುಪು, ಆ ಹಾಲಿದ್ದ ಹಾಗೆ. ಅವನ ಜೊತೆಗೆ ಇನ್ನೊಂದು ಯಾವುದೋ ಒಂದು ವಿಷ ಸೇರಿಬಿಟ್ರೆ ಹೇಗಾಗುತ್ತೆ, ಆ ಹಾಲು ಒಡೆದು ಹೋಗುತ್ತೆ. ಆ ರೀತಿಯಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದು, ಒಂದು ಸಣ್ಣದು ತುಂಬ ಕಾಡ್ತಕ್ಕಂಥದ್ದು, ಈ ಥರದ್ದು ಇರ್ತದೆ. ಮಕ್ಕಳ ವಿಚಾರದಲ್ಲಂತೂ ಹೈರಾಣಾಗಿ ಸಾಕಾಗ್ಬಿಡುತ್ತೆ ವಾರದಲ್ಲಿ. ಈ ಥರದ್ದು ಒಂದು ಕಿರಿಕಿರಿ ನಿಮಗೆ ಅದು ಭಾರ ಅನಿಸ್ಬಿಡುತ್ತೆ. ಎದೆ ಮೇಲಿಟ್ಟು 50 kg ಅಕ್ಕಿನ ಮೂಟೆ ಎದೆ ಮೇಲಿಟ್ಟರೆ ಏನಾಗುತ್ತೆ, ಅದು ಆ ನೋವು, ವ್ಯಥೆ ಉಂಟಾಗ್ಬಿಡುತ್ತೆ. ವಾರದ ಆದಿಯಲ್ಲಿ ಇದೊಂದು ಸಮಸ್ಯೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಧೈರ್ಯ, ಸಾಹಸದಿಂದ ಏನೋ ಒಂದು ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ, ಅದೆಲ್ಲ ಚೆನ್ನಾಗಿದೆ ಇವರೇ. ಹೀಗಾಗಿ ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಶೌರ್ಯ ಪ್ರದರ್ಶನ, ಹಣ, ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆ ಕ್ಷೇತ್ರಗಳಲ್ಲಿರ್ತಕ್ಕಂಥ ವ್ಯಯಸ್ಥಾನದಲ್ಲಿ ಗುರು, ಹೀಗಾಗಿ ಮತಿಹೀನತೆ ಬಂದುಬಿಡುತ್ತೆ. ಎಂಥ ಬುದ್ಧಿವಂತರು ಕೂಡ ಎಡು ಬಿಡುವ ಸಾಧ್ಯತೆ ಇವುಗಳನ್ನು ಸೂಚಿಸುತ್ತೆ. ಆದರೆ ದಾಂಪತ್ಯದ ಮಟ್ಟಿಗೆ ಕೊನೆಗೆ ಸಂಗಾತಿಯಲ್ಲಿ ಸಾಮರಸ್ಯ, ಹಾಲು ಹೈನು ಕ್ಷೇತ್ರದ ವಿಶೇಷ, ವ್ಯಾಪಾರದಲ್ಲಂತೂ ತುಂಬ ವಿಶೇಷವಾದ ಲಾಭ ಇದೆ. ಚಂದ್ರ ದ್ರವಕಾರಕ, ಹೀಗಾಗಿ ದ್ರವ ಸಂಬಂಧಿ ಹಾಲು ಹೈನು, ಡೈರಿ ಪ್ರಾಡಕ್ಟ್, ಯಾವುದು ಹಾಲಿನ ಉತ್ಪನ್ನಗಳೆಲ್ಲವೂ ಚೆನ್ನಾಗಿದೆ. ನೀರಿನ ಉತ್ಪನ್ನಗಳೆಲ್ಲ ಕಡೆ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ಅನುಕೂಲ ಇದೆ. ಮುಖ್ಯವಾಗಿ ದಾಂಪತ್ಯ ಸಾಮರಸ್ಯ, ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಶಾಂತಿ ವಾತಾವರಣ, ನೆಮ್ಮದಿಯ ವಾತಾವರಣ, ಅದು ಹಬ್ಬದ ದಿವಸ ಅಂತೂ ತುಂಬ ಚೆನ್ನಾಗಿದೆ. ಹೀಗಾಗಿ ವರಮಹಾಲಕ್ಷ್ಮಿ ನಿಮ್ಮ ಪಾಲಿಗೆ ಈ ಹಣ ತಂದುಕೊಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಮನಸ್ಸಿಗೆ ಒಂದು ಸಮಾಧಾನ ಅಂತ ತಂದುಕೊಡುತ್ತೆ. ವಸ್ತುತಃ ಮುಖ್ಯವಾಗಿ ಬೇಕಾಗಿರೋದು ಅದೇನೇ. ಆದರೆ ಜನರಿಗೆ ಹಣದಲ್ಲಿ ಆಕರ್ಷಣೆ ಇದೆ, ನೆಮ್ಮದಿ ಬಗ್ಗೆ ತಲೆ ಕೆಡೋದು. ಹಣ ಇದ್ದರೆ ಚೆನ್ನಾಗಿರ್ತೀವಿ ಅಂತ ಅದು ಸುಳ್ಳು. ನೆಮ್ಮದಿ ಎಲ್ಲೂ ಹೇಗೂ ಇರಬಹುದು, ಅದನ್ನು ಕಂಡುಕೊಳ್ಳೋ ಅರಿವು ಬೇಕು ಮುಖ್ಯವಾಗಿ. ಅದು ಉಂಟಾಗುತ್ತೆ ಕರ್ಕಟಕ ರಾಶಿಯವರಿಗೆ ಕೊನೆಯಲ್ಲಿ, ಅದೇ ನಿಮ್ಮ ಲಾಭ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅವರೇ ದಾನ ಮಾಡ್ತಕ್ಕಂಥದ್ದು. ಕಮಲ ಪುಷ್ಪ ನೋಡಿ, ಈಗ ಕಾಲ ಯಾವ ಋತುವಿನಲ್ಲಿದೆಯೋ ಆ ಋತುವಿನಲ್ಲಿ ಯಾವ ಹಣ್ಣು ಯಾವ ಹೂವು ಸಿಗುತ್ತೋ ಅದನ್ನು ಸಮರ್ಪಣೆ ಮಾಡಬೇಕು ಅಂತಿದೆ. ಅದನ್ನು ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಕರ್ಕಟಕ ರಾಶಿ, ಅದನ್ನು ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಕೃಷಿ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ, ಪ್ರಯಾಣದಲ್ಲಿ ಸ್ತ್ರೀಯರಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಲಾಭ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ಬಂಧು ಸ್ನೇಹಿತರಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಮಾತು, ಘರ್ಷಣೆ ಇತ್ಯಾದಿಗಳು ಬಂದುಬಿಡ್ತಕ್ಕಂಥ ಸಾಧ್ಯತೆ ಇದೆ. ಬಂಧು ಸ್ಥಾನದಲ್ಲಿ ಚಂದ್ರಮಾಂದಿ ಇದ್ದಾಗ ನೋಡಿ, ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬಂಧುಗಳಲ್ಲೂ ಆತ್ಮೀಯರಲ್ಲೂ ವಿಶ್ವಾಸ ಕಳ್ಕೊಂಡ್ಬಿಡ್ತೀರಾ. ತುಂಬ ಆತ್ಮೀಯರು, ಅವ್ರ ಜೊತೆಗೆಲ್ಲೋ ಹೋಗಬೇಕು, ಎಲ್ಲೋ ಶಾಪಿಂಗು, ಮತ್ತೊಂದು ಅವ್ರನ್ನೇ ನೆಚ್ಕೊಂಡಿರ್ತೀರ ಪಾಪ, ಅವ್ರು ಕೈ ಕೊಟ್ಬಿಡ್ತಾರೆ. ಅಲ್ಲಿಂದ ಶುರುವಾಗ್ತಕ್ಕಂಥ ವ್ಯಥೆ ನಿಮಗೆ ಈ ವಾರದ ಆದಿಯಲ್ಲಿ ಸ್ವಲ್ಪ ಕಾಡುತ್ತೆ. ಕೃಷಿ ಭೂ ಚಟುವಟಿಕೆಗಳದ್ದು ಸ್ವಲ್ಪ ಧಾನ್ಯ ವ್ಯಾಪಾರಿಗಳಾಗಿರಬಹುದು, ಅಲ್ಲೂ ಸ್ವಲ್ಪ ಏನೋ ಮೋಸ, ಈ ಥರದ ಒಂದು ವಂಚನೆಯ ವಾತಾವರಣ ಇರ್ತದೆ. ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಲ್ರಿಗೂ ಈ ಪ್ರಜ್ಞೆ ಇದ್ದೇ ಇರುತ್ತೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಜಾರಿ ಹೋಗಿಬಿಟ್ಟಿರುತ್ತೆ. ಹೀಗಾಗಿ ಜಾರದ ಹಾಕಿ ಕಾಪಾಡಿಕೊಳ್ಬೇಕು, ಅದು ನಿಮ್ಮ ಜವಾಬ್ದಾರಿ ಈ ಒಂದು ವಾರದಲ್ಲಿ. ಅದನ್ನು ಸೂಚಿಸ್ತಾ ಇದೆ ಗ್ರಹಗಳು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಷಷ್ಠ 6ನೇ ಮನೆಯಲ್ಲಿ ಸಂಚರಿಸ್ತಾನೆ. ಸ್ತ್ರೀಯರಲ್ಲಿ ಶತ್ರುಗಳ ಕಾಟ ಆಗಬಹುದು, ದಾಂಪತ್ಯದಲ್ಲಿ ಅಸಮಾಧಾನ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರು, ಸ್ತ್ರೀಯರಿಗೆ ಶತ್ರುಗಳ ಕಾಟ ಇದೆ, ಹುಷಾರಾಗಿರಿ. ಯಾರು ಶತ್ರುಗಳನ್ನು, ಮನೆಯ ವಾತಾವರಣವೇ ಶತ್ರುಗಳಾಗ್ಬಿಡುತ್ತೆ, ಅಕ್ಕಪಕ್ಕದವರೇ ಶತ್ರುಗಳಾಗ್ಬಿಟ್ಟಿರ್ತಾರೆ. ಹೊಸದಾಗಿ ಏನು ಹುಟ್ಟಾಕಬೇಕಾಗಿಲ್ಲ, ಭಂಡಾಸುರನೋ ಮತ್ತು ಇನ್ಯಾರೋ ಅಸುರರು ಅಂತ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರೆ ಆ ಸ್ವರೂಪದಲ್ಲಿ ಕಾಣ್ತಾ ಇರ್ತಾರೆ ಈ ಒಂದು ವಾರದಲ್ಲಿ. ಹುಷಾರು. ಸಿಂಹರಾಶಿ ಪರಿಹಾರಕ್ಕೆ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಇದು ತುಂಬ ನಿಮಗೆ ಸಹಕಾರಿಯಾಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ ತುಂಬ ಚೆನ್ನಾಗಿದೆ. ಗಂಟಲು ಕಿವಿ ಬಾಧೆ ಬರಬಹುದು, ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಹುಷಾರು.
ಸಹೋದರಲ್ಲಿ ಸೇವಕರಿಂದ ಸ್ವಲ್ಪ ಕಷ್ಟ. ಯಾರನ್ನಾರು ನಚ್ಕೊಂಡು ಹಬ್ಬ ಇದೆ, ಯಾರಿಗೋ ವಹಿಸ್ಬಿಟ್ಟಿದ್ದೀನಿ, ಮನೆ ಕ್ಲೀನ್ ಮಾಡಿಕೊಡ್ತಾರೆ, ಕಿಟಕಿ ಒರೆಸ್ಕೊಡ್ತಾರೆ, ಮತ್ತೊಂದು ಅಂತಂದರೆ ಸುತರಾಮ್ ಆಗಲ್ಲ. ಅದು ಕೊನೆಗೆ ಹಬ್ಬದ ಹಿಂದಿನ ದಿವಸ ರಾತ್ರೆಲ್ಲ ಕೆಲಸ ಮಾಡೋಕ್ಕೆ ಪರಿಸ್ಥಿತಿ ಬರಬಹುದು. ಹೀಗಾಗಿ ಎಚ್ಚರಿಕೆ ಇರಲಿ, ಅದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ನೀವೇ ಕೌಶಲ್ಯಯುತವಾಗಿ ಕೆಲಸ ಮಾಡುವಾಗ ಯಾಕೆ ಒಂದು ಕಿಟಕಿ ಒರೆಸ್ಬಾರ್ದು ಅಲ್ವಾ? ಇದನ್ನು ಮನಸ್ಸಿಗೆ ಅರಿವಿಗೆ ತಂದುಕೊಂಡ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಬುದ್ಧಿಬಲ ಚುರುಕಾಗಿರ್ತದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೊನೆಗೆ ಚಂದ್ರ ಪಂಚಮಕ್ಕೆ ಬಂದುಬಿಟ್ರೆ ಬುದ್ಧಿವಂತರಾಗಿರ್ತಾರೆ. ಅಂದರೆ ಒಂದು ದೀಪ ಹಚ್ಚೋದ್ರಿಂದ ಹಿಡಿದು ಅಲಂಕಾರ ಮಾಡುವವರೆಗೆ, ಪ್ರಸಾದ ಹಂಚುವವರೆಗೆ, ಯಾರು ಎಷ್ಟು ಪ್ರಸಾದ ಮಾಡಿದರೆ, ಯಾರಿಗೆ ಎಷ್ಟೆಷ್ಟು ಭಾಗ ಹಂಚಿದ್ರೆ ಪ್ರಸಾದ ಉಳಿಯುತ್ತೆ, ಈ ಮಟ್ಟಿಗಿನ ಬುದ್ಧಿವಂತಿಕೆಯಿಂದ ಹಿಡಿದು ಹೇಗೆ ನಾವು ನೆಮ್ಮದಿಯಾಗಿರೋದು ಅನ್ನೋದು ಕೂಡ ಅಲ್ಲಿ ಚೆನ್ನಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ವರಮಹಾಲಕ್ಷ್ಮಿಯ ವ್ರತದ ಫಲ ಏನು ಅಂದರೆ ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂಥದ್ದು ಇರೋದರಲ್ಲಿ ಆ ಒಂದು ಕೌಶಲ್ಯ ತುಂಬ ಚೆನ್ನಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇದು ಇರತಕ್ಕಂಥ ಸಣ್ಣ ಪುಟ್ಟ ತೊಡಕನ್ನು ಕೂಡ ಪರಿಹರಿಸಿಕೊಡುತ್ತೆ. ಇದು ಆ ರಾಶಿಗಳ ಫಲ. ಸರಿ ಶಾಸ್ತ್ರಿಗಳು, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಜಯಂತ್ ಕುಮಾರ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಂತ್ ಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 8/4/90. 8/4/1990. ಸಮಯ 3:30 ಮಧ್ಯಾಹ್ನನಾ? ಹೌದು. ಸರಿ, ಏನು ಪ್ರಶ್ನೆ ಇತ್ತು? ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಜಯಂತ್ ಕುಮಾರ್ ಅವರೇ ನಮಸ್ಕಾರ. ಹಾ ಸರ್. ನಮಸ್ಕಾರ. ನಮಸ್ಕಾರ. ತಮಗೆ ಯಾಕೋ ಆರೋಗ್ಯದಲ್ಲಿ ವಿಚಾರ ಸ್ವಲ್ಪ ತೊಂದರೆ ಅಂತ ಇಲ್ಲ, ಹೇಳಿದ್ರೆ? ಇವಾಗ ಪರವಾಗಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದೆ. ಅದಕ್ಕೆ ಮುಂಚೆ ಆರೋಗ್ಯ ಸಮಸ್ಯೆಯಿಂದ ಆದ್ಮೇಲೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕೆ ಮನ್ಸಾಗ್ತಿರ್ಲಿಲ್ಲ. ಓಕೆ. ಈಗ ಹೋಗ್ಬೇಕು ಅಂದ್ರೂ ಆಗ್ತಾ ಇಲ್ಲ. ತುಂಬಾ ಜಾಸ್ತಿ ಆಗ್ತಾ ಇದೆ. ಹಣಕಾಸು ತೊಂದರೆ ಜಾಸ್ತಿ. ನೋಡಿ, ಈಗ ನಿಮಗೆ ರಾಹು ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ. ವಸ್ತುತಃ ನಿಮಗೆ ಇನ್ನೂ ಕೂಡ ಬಲ ಇಲ್ಲ. ಎಲ್ಲಿವರೆಗೂ ಬಲ ಇಲ್ಲ ಅಂದರೆ 27 ಮೇವರೆಗೆ ಸ್ವಲ್ಪ ವೀಕಾಗೇ ಇದೆ. ಆಮೇಲೆ ನಿಮಗೆ ವಸ್ತುತಃ ಗುರುವಿನ ಕಾಲ ಶುರುವಾಗುತ್ತೆ. ಲಾಭದಲ್ಲಿದ್ದಾನೆ ಗುರು. ಹೀಗಾಗಿ ನಿಮಗೆ ಯಾವಾಗಪ್ಪ ಒಳ್ಳೆ ಬಲ ಅಂತಂದರೆ 27 ಮೇ ಬರಬೇಕು. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೀಗಾಗುತ್ತೆ, ನಮಗೆ ಸಹಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇರಲ್ಲ. ಇನ್ನೇನು ಕಳೆದ ಆಯ್ತಲ್ಲಪ್ಪ ಕಥೆ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಆಗ ಭಗವಂತನ ಆರಾಧನೆ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಭಗವಂತನ ಕೃಪೆ ಉಂಟಾದರೆ ಅದನ್ನು ದಾಟ್ತೀವಿ, ಕಷ್ಟವನ್ನು ದಾಟ್ತೀವಿ. ಹೀಗಾಗಿ ನೀವು ಈಗ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು, ಹಾಲು ಮೊಸರು ಎರಡನ್ನೂ ಸಮರ್ಪಣೆ ಮಾಡಿ. ಪ್ರತಿ ಸೋಮವಾರ ಹೀಗೆ 2027ರವರೆಗೆ ಶ್ರದ್ಧೆಯಿಂದ ಮಾಡಿ. ಈ ಏನು ಪೂಜೆ ಮಾಡ್ತೀರೋ ಇದರ ಫಲ ಹೇಗಿರ್ತದೆ ಅಂದರೆ 27ರಲ್ಲಿ ಕಾಣ್ತೀರಾ ಅದನ್ನು. ತುಂಬ ಚೆನ್ನಾಗಿದೆ. ಆಮೇಲೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮುಂದೆ 27ರಿಂದ ತುಂಬ ಚೆನ್ನಾಗಿದೆ ನಿಮ್ಮ ಬದುಕು. ಅಲ್ಲಿವರೆಗೆ ಸ್ವಲ್ಪ ಕಷ್ಟ. ಆ ಕಷ್ಟ ದಾಟಲಿಕ್ಕೆ ಬೇಕಾಗಿರೋ ಊರುಗೋಲು ಯಾವುದು ಅಂದರೆ ಅಮ್ಮನವರಿಗೆ ಕೊಡ್ತಕ್ಕಂಥ ಈ ಪರಿಹಾರ. ಇದನ್ನು ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/6/1999. 30/6/1999. ಸಮಯ ಬೆಳಗ್ಗೆ 11:33. 11:33. ಏನ್ ಪ್ರಶ್ನೆ ಇತ್ತು? ಅವಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮತ್ತೆ ಎಜುಕೇಶನ್ ಅವ್ರು ಮುಗಿತಾ ಇದೆ, ಇವಾಗ ಡೆಂಟಲ್ PG ಮುಗಿತಾ ಇದೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಜ್ಯೋತಿಯವರೇ ನಮಸ್ಕಾರ. 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 ಅದೇ ಮಗಳ ಬಗ್ಗೆ ಒಂದ್ ಸ್ವಲ್ಪ ಕೇಳಬೇಕಿತ್ತು. ಹಾಂ, ಈಗ ನೋಡಿ, ಅದೇ ವಿವಾಹದ ಬಗ್ಗೆ ಮತ್ತು ವೃತ್ತಿ ಇತ್ಯಾದಿ ವಿಚಾರ ಅಲ್ವಾ? ವೃತ್ತಿ ತುಂಬ ಚೆನ್ನಾಗಿದೆ ಇವರಿಗೆ. ಈಗ ಒಳ್ಳೆಯ ಕಾಲವೇ ಇದೆ, ಚೆನ್ನಾಗಿದೆ. ಆದರೆ ಈಗ ಇವರಿಗೆ ನಡೀತಾ ಇರತಕ್ಕಂಥ ಭುಕ್ತಿ ಕಾಲ ಇದೆಯಲ್ಲ, ಅದು ಈಗ ಗುರು ಅಂದರೆ 26 ಮೇವರೆಗೆ ಗುರುವಿನ ಕಾಲ ನಡೀತಾ ಇದೆ. ಈ ಗುರು ಅಷ್ಟಮದಲ್ಲಿದ್ದಾನೆ ಇವ್ರ ಜಾತಕದಲ್ಲಿ. ಈ ಮುಂದಿನ ವರ್ಷದ ಮೇ ನಂತರದಲ್ಲಿ ಶನೈಶ್ಚರ ಶುರುವಾಗುತ್ತೆ, ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಈ ದುಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಕಾಲವಶಾತ್ ಸ್ವಲ್ಪ ಮಟ್ಟಿಗೆ ಯಾವುದು ಬೇಗ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಇವರಿಗೆ ಗುರುಬಲ ಚೆನ್ನಾಗಿದೆ. ಹೀಗಾಗಿ ಒಂದು ಬೆಳಕು, ಸಣ್ಣ ಬೆಳಕಿದೆ, ಅದರಲ್ಲಿ ದಾಟೋದು ಸ್ವಲ್ಪ ಕಷ್ಟ. ಬದುಕು ಸ್ವಲ್ಪ ದೊಡ್ಡ ಬೆಳಕಿದ್ದಾಗ ನಿರಾಳವಾಗಿ ಹೋಗ್ಬಿಡ್ತೀವಿ, ಯಾವುದೇ ಭಯ ಇಲ್ಲದೆ. ಈ ಬೆಳಕು ಸ್ವಲ್ಪ ಕಡಿಮೆ ಮಂದವಿದ್ದಾಗ ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಆ ರೀತಿಯಲ್ಲಿ ಇದೆ ಇವರಿಗೆ. ಹೀಗಾಗಿ
ಒಂದು ಗುರು ಮತ್ತು ಶನೈಶ್ಚರ 2 ಗ್ರಹಶಾಂತಿ ಇವರಿಗೆ ಬೇಕು. ವಿವಾಹಕ್ಕೂ ಅದು ಪ್ರತಿಬಂಧಕವೇ. ಹೀಗಾಗಿ ಅವೆರಡು ನಿವಾರಣೆಯಾಗುತ್ತೆ. ಗುರು ಶನೈಶ್ಚರ ಶಾಂತಿ ಮಾಡಿಸಿ, ಖಂಡಿತವಾಗಿ ಮುಂದಿನ ಬದುಕು ಚೆನ್ನಾಗಿರುತ್ತೆ. ಮುಂದಿನ ವರ್ಷದಿಂದ ಸ್ವಲ್ಪ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾಗರಾಜ್ ಅವರು ರಾಣೆಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಡೇಟ್ ಆಫ್ ಬರ್ತ್ 25/11 25/12 25/12 2007. 2007. ಸಮಯ? ಸಮಯ ಸಾಯಂಕಾಲ 7:45. ಸಂಜೆ 7:45. ಏನ್ ಪ್ರಶ್ನೆ ಇತ್ತು? ಮಗಳ ಭವಿಷ್ಯ ಹೆಂಗೈತಿ, ಮುಂದಿನ ಜೀವನ ಹೆಂಗೈತಿ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳು. ನಮಸ್ಕಾರ. ಮಗಳ ಬಗ್ಗೆ ಕೇಳ್ಬೇಕಾಯ್ತ್ರಿ. ಭವಿಷ್ಯ ವಿದ್ಯಾಭ್ಯಾಸ ಹೆಂಗೈತಿ? ಆಯಿತು, ನಿಮ್ಮ ಪ್ರಶ್ನೆ ಗೊತ್ತಾಯಿತು. ಈಗ ಶನೈಶ್ಚರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ದೇವರಿಗೆ ರಾಹುವಿನ ಭುಕ್ತಿ ನಡೀತಾ ಇದೆ. ಶನಿ ರಾಹು ಭುಕ್ತಿ ನಡೀತಾ ಇದೆ. ರಾಹು ಇರತಕ್ಕಂಥದ್ದು ಈ ಒಂದು ಜಾತಕದಲ್ಲಿ ಅಷ್ಟಮದಲ್ಲಿ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ತಗೊಳ್ಬೇಕು, ಹುಷಾರು. ಇದು ಯಾವ ಸಂದರ್ಭದಲ್ಲಿ ಸ್ವಲ್ಪ ತೊಡಕನ್ನು ಉಂಟು ಮಾಡಿಬಿಡುತ್ತೆ ಹೇಳಲಿಕ್ಕಾಗಲ್ಲ. ಹೀಗಾಗಿ ಈ ಭುಕ್ತಿ ಕಾಲ ಮುಗಿಯುವವರೆಗೆ, ಅಂದರೆ ಎಲ್ಲಿವರೆಗಪ್ಪ ಅಂತಂದರೆ ಈ 2028 ಜನವರಿವರೆಗೆ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ತುಂಬ ಚೆನ್ನಾಗಿದೆ. ಒಳ್ಳೆ ಗುರು ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಕೂಡ ಲಗ್ನ ಸ್ಥಾನದಲ್ಲಿದ್ದಾನೆ, ಚತುರ್ಥದಲ್ಲಿ ಶುಕ್ರ ಇದ್ದಾನೆ. ಇದನ್ನು ಮಾಲವ್ಯ ಯೋಗ, ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಈಗ ಸ್ವಲ್ಪ ಕಾಲ ಅವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿಸಿ, ಅದು ತುಂಬ ಅನುಕೂಲ ಆಗುತ್ತೆ. ವಿದ್ಯೆಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಕಲೆ, ಕೌಶಲ್ಯ, ನಾಟ್ಯ, ಯಾವುದನ್ನು ನಾವು ವಾದ್ಯ, ಗೀತ, ಸಂಗೀತ, ನೃತ್ಯ ಅಂತ ಅಂತೀವೋ ಅಂತಹ ಕಲೆಗಳಲ್ಲಿ ತುಂಬ ಬೆಳೀಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಅವರ ಮನಸ್ಸಿದ್ರೆ ಆ ಕಡೆಗೆ, ಆ ಗುರಿ ಕಡೆಗೆ ಅವರನ್ನು ಸಾಗಿಸಿ. ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ ಸಿಗುತ್ತೆ. ಕುಟುಂಬದಲ್ಲಿ ಘರ್ಷಣೆಯಾದ ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಿ. ಮಾತು, ಹಣದ ಕಾಸಿನ ತೊಂದರೆಗಳು, ದೇವ ಧರ್ಮ ಕಾರ್ಯಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಮಾಡೋದು ಏನಪ್ಪ ಅಂದರೆ, ಚಂದ್ರ ಮೃದುವಾಕವನು, ಆದರೆ ಅವನ ಜೊತೆಗೆ ಮಾಂದ್ಯ ಸೇರಿದ್ರೆ ಆ ಮಾತಿನಲ್ಲೇ ಒಂದು ಕುಟುಕುವಿಕೆ ಇರುತ್ತೆ. ಹೀಗಾಗಿ ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಹರ್ಟ್ ಆಗೋ ಹೋಗಿ ಮಾತಲ್ಲಿ ವಿಷ ಬೆರೆಸ್ಕೊಂಡು ಮಾತಾಡೋದು. ಅಂದರೆ ನಾನು ಏನು ಸ್ವಲ್ಪ ಖಾರವಾಗಿ ಹೇಳ್ತಾ ಇದ್ದೀನಿ, ಅದೇನು ಮಾಡುತ್ತೆ, ನಿಮಗೆ ತೊಂದರೆ ಮಾಡುತ್ತೆ. ಹೀಗಾಗಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಯಾರಿಗೇನು ಹೇಳಿಬಿಟ್ನಪ್ಪ, ಆಮೇಲೆ ನೀವೇ ಕೊರಗ್ತೀರ, ಆಮೇಲೆ ನೀವೇ ಮನಸ್ತಾಪ ಮಾಡ್ಕೊಳ್ತೀರ. ಹೀಗಾಗಿ ಅದರ ನಾವು ಮುಂಚೆನೇ ಎಚ್ಚರಿಕೆ ತೊಗೊಳ್ಳೋದು, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಕುಟುಂಬದವ್ರ ಜೊತೆಗೋ ಅಥವಾ ಮನೆ ಸ್ತ್ರೀಯರು ಬಹಳ ಮುಖ್ಯವಾಗಿ ಸ್ವಲ್ಪ ಹುಷಾರು, ಮಾತಿನಲ್ಲಿ ಹಿಡ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ನೇನು ಜಗಳ, ಕಲಹ, ಮತ್ತೊಂದು ಈ ಥರದ್ದು ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಅದನ್ನು ನೀವು ಗೈಡ್ ಮಾಡಬೇಕು ಮಕ್ಕಳಿಗೆ. ಆ ವಿಚಾರದ ಸ್ವಲ್ಪ ಎಚ್ಚರ ತೊಗೊಂಡ್ರೆ ಸಾಕಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ, ವಿಶೇಷ ಸ್ಥಾನಮಾನತೆ, ಅಧಿಕಾರದ ಬಲ ಇದೆಯಲ್ಲಿ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ಚುರುಕು ಬುದ್ಧಿ. ನಿಮಗೆ ಗುರುವಾರದಿಂದ ಮತ್ತೆ ಬದಲಾವಣೆ ಆಗಿಬಿಡುತ್ತೆ. ಈ ಥರದ್ದು ಒಂದು ಫಲ ಇರೋದಿಲ್ಲ. ತುಂಬ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸುಖ ಪ್ರಯಾಣ ಇದೆ, ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಬಂಧು ಬಾಂಧವರ ಜೊತೆಗೆ ಉತ್ತಮ ಒಡನಾಟ ಇರ್ತದೆ. ಹಬ್ಬದ ವಾತಾವರಣ ಅಲ್ವಾ, ಅದೆಲ್ಲ ನೀವು ಅದನ್ನು ಫೀಲ್ ಮಾಡ್ತಕ್ಕಂಥದ್ದು. ವಸ್ತುತಃ ಹಬ್ಬ ಅಂದರೆ ಕೆಲಸದಲ್ಲಿ ಅಯ್ಯೋ ರಾಮಚಂದ್ರ ಇಷ್ಟೆಲ್ಲ ಹರಡ್ಕೊಂಡಿದೆಯಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸವಿ ಇದೆ ಅಲ್ಲಿ, ಅದನ್ನು ಮರ್ತು ಬಿಡ್ತೀವಿ. ಆದರೆ ನಿಮಗೆ ಹಾಗಲ್ಲ, ಅದನ್ನು ಅನುಭವಿಸುವುದು ಆ ಥರದ ಒಂದು ಒಳ್ಳೆಯ ಫಲ ತುಂಬ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಇಷ್ಟ ದೇವತಾ ಆರಾಧನೆ ಮಾಡಿ. ಚಂದ್ರ ಗುರುವಾರದಿಂದ ನಿಮಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ತೊಡಕುಗಳಿಗೇನು ಅಂಥ ಬಾಧೆ ಕೊಡಲ್ಲ, ಯೋಚನೆ ಬೇಡ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ಸ್ತ್ರೀಯರ ಆರೋಗ್ಯ ವ್ಯತ್ಯಾಸ ಇದೆ. ವೃತ್ತಿಯಲ್ಲಿ ದೈವಾನುಕೂಲ ತುಂಬ ಚೆನ್ನಾಗಿದೆ. ಲೋಹ ಅಗ್ನಿ ಕ್ಷೇತ್ರದಲ್ಲಿ ಲಾಭಗಳಿದ್ದಾವೆ. ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ. ಮುಖ್ಯವಾಗಿ ಆರೋಗ್ಯ ವಿಚಾರದಲ್ಲಿ ಹೆಣ್ಣುಮಕ್ಕಳಿಗೆ ಆರೋಗ್ಯ, ತಲೆ ಸಿಡಿತ, ತಲೆಭಾರ, ಕಣ್ಣಿನ ಬಾಧೆಗಳು ಬರ್ತಕ್ಕಂಥದ್ದು, ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಈ ರೀತಿಯಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಹುಷಾರು. ದುರ್ಗಾ ಕವಚ, ಸುಬ್ರಹ್ಮಣ್ಯ ಕವಚ ಇಂಥದ್ದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿ, ಅದು ತುಂಬ ಚೆನ್ನಾಗಿದೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲದ ಫಲವನ್ನೇ ಸೂಚಿಸ್ತಾ ಇದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿ. ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳಿದ್ದಾವೆ, ಸ್ವಲ್ಪ ಹುಷಾರು. ಸಣ್ಣ ಪುಟ್ಟ, ಹೆಚ್ಚಿನ ಆತಂಕ ಬೇಡ. ಸಂಗಾತಿಯಲ್ಲಿ ಅಸಮಾಧಾನ ಇರುತ್ತದೆ. ಹಣ, ಆರೋಗ್ಯ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ನಿಮಗೆ ಸಹೋದರರು, ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿದೆ. ಹಬ್ಬದ ವಾತಾವರಣದಲ್ಲಿ ಮನೆ ಎಲ್ಲ ನೆಂಟರಿಷ್ಟು ಬಂದಿರ್ತಾರಲ್ವ, ಇತ್ಯಾದಿ ಏನೋ ಕೆಲಸಗಳು ಅದರ ಪರ್ವತದ ಥರ ಬೆಳೆದುಬಿಟ್ಟಿರುತ್ತೆ. ಪಾತ್ರೆಗಳಂತೂ ನೋಡಲಿಕ್ಕಾಗಲ್ಲ, ಆ ಮಟ್ಟಕ್ಕೆ ಆ ಹೊರಗಿನ ಹಿತ್ತಲು ಬೆಳೆದುಬಿಟ್ಟಿರುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂದರೆ, ಯಾರಾದರೂ ಸಿಗಬೇಕು ಸಹಾಯಕ್ಕೆ, ಸಿಗ್ತಾರೆ ಅಂದರೆ ಸಿಗ್ತಾರೆ ಅಂತ. ಅಷ್ಟರ ಮಟ್ಟಿಗಿನ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಉತ್ಸಾಹ ಇರ್ತದೆ.
ಯಾವುದೇ ಒಂದು ಕಾರ್ಯ ಮಾಡುವಾಗ ಉತ್ಸಾಹ, ಶೌರ್ಯ ಇವುಗಳು ಬೇಕಾಗುತ್ತೆ. ಒಂದು ಹಬ್ಬಕ್ಕೂ ಬೇಕಾಗುತ್ತೆ, ಒಂದು ವೃತ್ತಿಗೂ ಬೇಕಾಗುತ್ತೆ. ಈ ಎರಡೂ ರೀತಿಯಲ್ಲಿ ಅನುಕೂಲವಂತೂ ಸೂಚಿಸ್ತಾ ಇದೆ. ಹೀಗಾಗಿ ಆ ಮಟ್ಟಕ್ಕೆ ವೃಶ್ಚಿಕ ರಾಶಿಯವರು ವಾರದ ಅಂತ್ಯದಲ್ಲಿ ಒಳ್ಳೆಯ ಫಲವನ್ನು ಕಾಣ್ತೀರ, ಅದರಲ್ಲೇನು ಸಂಶಯ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ, ಸುಬ್ರಹ್ಮಣ್ಯ ಕವಚ ಇವೆರಡನ್ನೂ ಕೇಳಿಸ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ಸ್ತ್ರೀಯರಿಗೆ ಕಠಿಣ ಪರಿಶ್ರಮ, ಆಪ್ತರೊಂದಿಗೆ ಕಲಹ, ಬೇಸರ, ಸಂಕಟ, ವ್ಯಥೆ, ವೃತ್ತಿಯಲ್ಲಿ ಕಷ್ಟ, ಕಲಹ, ದಾಂಪತ್ಯದಲ್ಲಿ ಕಷ್ಟದ ಹೊಂದಾಣಿಕೆ. ಸ್ವಲ್ಪ ಮಟ್ಟಿಗೆ ಈ ವಾರ ನಿಮಗೆ ಏನಪ್ಪ ಹೀಗಾಗ್ಬಿಡುತ್ತಲ್ಲ ಅಂತ ಅನಿಸಿಬಿಡುತ್ತೆ. ಆತಂಕ ಮಾಡ್ಕೋಬೇಡಿ. ವಸ್ತುತಃ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಗಿರೋದ್ರಿಂದ, ಯಾಕೆಂದರೆ ಅಲ್ಲಿ ಹೇಳುತ್ತೆ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನ್ಯೇಶ್ಚ ವೀರ್ಯೋತ್ಕಟ ಭವತಿ ಅಂತ ಒಂದು ಆಧಾರ ಇದೆ. ರಾಶ್ಯಾಧಿಪತಿ ರಾಶಿಯನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಅಂತ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಕಠಿಣವಾಗಿರ್ತದೆ, ಅಲ್ಲದಾಟ, ಏನೋ ಮನಸ್ತಾಪಗಳು ಬರ್ತಕ್ಕಂಥದ್ದು, ಈ ಥರದ್ದು ಒಂದು ಸಾಧ್ಯತೆ ಇದೆ. ಹೀಗಾಗಿ ಇದನ್ನು ದಾಟಬೇಕಾಗಿದ್ದರೆ ಆರಾಧನೆ ಹೇಳೋಣ. ವಾರದ ಅಂತ್ಯ ಗಮನಿಸೋಣ. ಮೊದಲಿಗೆ ವಾರಾಂತ್ಯದಲ್ಲಿ ಹೇಗಿರ್ತದಪ್ಪ ಅಂದರೆ ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಒಂದು ಬೆಳಕು ಹಚ್ಚಿದೆ. ಮಹಾಲಕ್ಷ್ಮಿಗೆ ಹಚ್ಚಿದ ದೀಪ ಮನೆ ಬೆಳಗಿದ್ದಷ್ಟೇ ಅಲ್ಲ, ಮನಸ್ಸಿಗೂ ಸ್ವಲ್ಪ ಶಾಂತಿಯನ್ನು ಬೆಳಕಿತು ಅಂತ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯ ಉಂಟಾಗೋದು. ಕುಟುಂಬದ ಸಹಕಾರಗಳು, ಸ್ತ್ರೀಯರಿಗೆ ಹಣಕಾಸಿನ ಸಹಾಯ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಗುರುವಾರದಿಂದ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರಬಹುದು. ಹಬ್ಬದ ದಿನ ರಣರಂಗ ಮಾಡ್ಕೋಬೇಡಿ, ಮನೆಯನ್ನು ಸಮಾಧಾನವಾಗಿರಿ. ಬರುತ್ತೆ, ಅದು ಇದು ಕ್ಲಾಶಸ್ ಉಂಟಾಗುತ್ತೆ, ಇಲ್ಲ ಅಂತಲ್ಲ. ತಾಳ್ಮೆ, ಆ ಕ್ಷಣಕ್ಕೆ ನಾವು ಆ ಸ್ಥಳದಿಂದ ಸ್ವಲ್ಪ ದೂರ ಇದ್ದುಬಿಟ್ರೆ ಅದನ್ನು ಗೆದ್ದುಬಿಡ್ತೀವಿ. ಹೀಗಾಗಿ ಆ ಜಾಣ್ಮೆ ನಿಮಗೆ ಬರಲಿ ಈ ವಾರದಲ್ಲಿ ಅನ್ನೋದನ್ನು ನೀವು ತಂದುಕೊಳ್ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ ನಿಮಗೆ. ಇದು ಧನು ರಾಶಿವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ರಾಜೇಶ್ವರಿ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೈದ್ನನ್ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15ನೇ ತಾರೀಕು 8ನೇ ತಿಂಗಳು 15/8 ರಾತ್ರಿ 2014. 2014. ಸಮಯ ರಾತ್ರಿ 2:28 ಮೇಡಮ್. 2:28. ಏನು ಪ್ರಶ್ನೆ ಇತ್ತು ಮೇಡಮ್? ಅವನು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಓಕೆ. ರಾಜೇಶ್ವರಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಸರ್. ಅವನು ಮೊದಲು ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಸರ್. ಅವನು ಈಗ ಬಹಳ ಡೆಲ್ ಆಗಿದ್ದಾನೆ. ಮತ್ತೆ ನಾವು ಮನೇಲಿ ಹೇಳ್ಕೊಟ್ರೆ ಅವ್ನು ಆಕ್ಟಿವ್ ಇರ್ತಾನೆ. ಈಗ ಸ್ಕೂಲಿಗೆ ಹೋದ್ರೆ ಮತ್ತೆ ಅಲ್ಲೇನು ಪ್ರೆಸೆಂಟ್ ಮಾಡೋದೇ ಇಲ್ಲ ಅವನು. ಓಕೆ. ಮುಂದಿನ ಭವಿಷ್ಯ ಹೆಂಗೆ, ಅವನು ಎಜುಕೇಶನ್ ಬಗ್ಗೆನೇ ಕೇಳಬೇಕಿತ್ತು. ಇಲ್ಲ, ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ನೋಡಿ, ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಗುರು ಏನಾಗಿದೆ ಇಲ್ಲಿ ತುಂಬ ಬಲಿಷ್ಠನಾಗಿ, ದ್ವಿತೀಯದಲ್ಲಿ ಗುರು ಇದ್ದರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೆ ಧನಿ ಕೋವಿದ ಅಂತ ಒಂದು ಮಾತಿದೆ. ತುಂಬ ಚೆನ್ನಾಗಿದೆ. ಹೀಗಾಗಿ ಗುರು, ಶುಕ್ರ, ರವಿ ಇರ್ತಕ್ಕಂಥ ತುಂಬ ಒಳ್ಳೆಯದು. ಅವರಿಗೆ ವಾತಾವರಣ ಸ್ವಲ್ಪ ಸರಿ ಮಾಡಿ, ಒಳ್ಳೆಯ ವಾತಾವರಣ ಕೊಡುವ ಪ್ರಯತ್ನ ಮಾಡಿದ್ರೆ ವಾತಾವರಣದ ಅದರ ಬಲ ಅವರಿಗೆ ಬಂದುಬಿಡುತ್ತೆ. ಅದರಿಂದ ಮಾರ್ಗ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಸಮಸ್ಯೆ ಇದ್ದಾಗ ಏನಾದರೂ ಹೇಳಬೇಕು. ಇಲ್ಲಿ ಇರ್ತಕ್ಕಂಥದ್ದು ಒಂದು ಸಣ್ಣ ಸಮಸ್ಯೆ, ವಿದ್ಯಾಧಿಪತಿ ಜೊತೆಗೆ ಕೇತು ಇದ್ದಾನೆ. ಈ ಕಾರಣದಿಂದ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಗಣಪತಿಗೆ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನು ಪ್ರಸಾದವನ್ನು ಸ್ವಲ್ಪ ತಿನ್ನಿಸಿ. ಹೀಗೆ 21 ಮಂಗಳವಾರ ನಿರಂತರವಾಗಿ ತಪ್ಪಿಸ್ಬಾರ್ದು, ಮಧ್ಯದಲ್ಲಿ ಅದನ್ನು ಮಾಡಿ. ಇದು ಅವರಿಗೆ ತುಂಬ ಸಹಾಯವಾಗುತ್ತೆ. ನೀವು ಸಮಾಧಾನಗೊಳ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿ ಇದೆ? ಮಕರವನ್ನು ಗಮನಿಸೋಣ. ಮಕರ ರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ ಸ್ತ್ರೀಯರಿಗೆ ಲಾಭ, ವ್ಯಾಪಾರದಲ್ಲಿ ಬಲ, ವೈದ್ಯಕೀಯ ಜಲಕ್ಷೇತ್ರಗಳಲ್ಲಿ ಲಾಭ, ವೃತ್ತಿಯಲ್ಲಿ ಅಸಮಾಧಾನ, ಸಂಗಾತಿಯಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ವಾರದಾದಿಯಲ್ಲಿ ನಿಮಗೆ ಚಂದ್ರ ಮತ್ತು ಮಾಂದಿಯವರು ಲಾಭದಲ್ಲಿದ್ದಾಗ ಸ್ತ್ರೀಯರಿಗಂತೂ ಬಹಳ ವಿಶೇಷವಾದ ಅನುಕೂಲಗಳು. ಅವರೇ ವ್ಯವಹಾರಗಳೇನಾದರೂ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರ್ತದೆ. ಹಣ್ಣು ಹೂವಿನ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಪ್ತಮಾಧಿಪತಿ ಅವನೇ ಆಗಿದ್ದಾನಲ್ಲ, ಹೀಗಾಗಿ ಅನ್ಯೋನ್ಯ ಭಾವ ಅದೇ ಲಾಭವೇ ಆಗಿರುತ್ತದೆ. ಹೀಗಾಗಿ ಆ ರೀತಿಯಲ್ಲಿ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ವಾರದಾದಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಸಂಗಾತಿಯಲ್ಲಿ
ಸಾಮರಸ್ಯ ಯಥಾಪ್ರಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ವ್ಯಾಪಾರದಲ್ಲಿ ಲಾಭ ಇದು ಚೆನ್ನಾಗೇ ಇದೆ. ಯಾಕಂದರೆ ಜನ್ಮಕ್ಕೆ ಬರ್ತಾನೆ ಚಂದ್ರ, ಹೀಗಾಗಿ ಅವನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಚಂದ್ರ. ಅಲ್ಲಿ ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತಕ್ಕಂಥ ಒಂದು ಮಾತಿದೆ. ಚಂದ್ರನ ಬಲ ಒಂದಿದ್ದುಬಿಟ್ರೆ ಸಾಕು, ಮನುಷ್ಯ ಏನೂ ಆಗ್ಬಿಡ್ತಾನೆ ಅಂತ. ಹೀಗಾಗಿ ಆ ಲಾಭ ಪಕ್ಷದ ಬಲವೂ ಇದೆ, ಜನ್ಮಕ್ಕೂ ಬರ್ತಾ ಇದ್ದಾನೆ, ಲಾಭದಿಂದ ಸಂಚರಿಸಿ ಜನ್ಮಕ್ಕೆ ಬರ್ತಾ ಇದ್ದಾನೆ ಅಂದರೆ ಎಲ್ಲ ಲಾಭವನ್ನು ಹೊತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾನೆ, ನಿಮ್ಮ ಮನಸ್ಸಿಗೆ ಬರ್ತಾ ಇದ್ದಾನೆ ಅಂತ ಅರ್ಥ. ಹೀಗಾಗಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕರ್ಮಾಧಿಪತಿ ಷಷ್ಠದಲ್ಲಿದ್ದಾನೆ, ಹೀಗಾಗಿ ಬೌದ್ಧಿಕ ಕ್ಲ್ಯಾಶಸ್ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ. ನಮ್ಮದೇ ಸರಿ ಅಂತ ಅವರು, ನಿಮ್ಮದೇ ಸರಿ ಅಂತ ನೀವು, ಹೀಗೆ ಅದು ಆ ಥರದ್ದೊಂದು ತೊಡಕು. ಅದೇನು ಅಂಥ ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಮಕರ ರಾಶಿಯವರಿಗೆ ಕೃಷ್ಣ ಸನ್ನಿಧಾನದಲ್ಲಿ ನೀವು ತುಳಸಿ ಸಮರ್ಪಣೆ ಮಾಡಿ. ಕೊನೆಯಲ್ಲಿ ಏನಾಗುತ್ತೆ, ಸ್ವಲ್ಪ ವಸ್ತು ನಷ್ಟತೆ ಇದೆ, ಹೀಗಾಗಿ ಯಾವುದೋ ಒಂದು ಸೋಲು ಉಂಟಾಗ್ತಕ್ಕಂಥದ್ದು, ಅದು ನಿಮಗೆ ಮನಸ್ಸಿಗೆ ವ್ಯಥೆ ಆಗೋದು ಈ ರೀತಿಯಲ್ಲಿದೆ. ಹೀಗಾಗಿ ಶುಕ್ರವಾರ ಶನಿವಾರ 2 ದಿವಸ ತಪ್ಪದೆ ಕೃಷ್ಣ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅವರು ಮಹಾಲಕ್ಷ್ಮಿ ಜೊತೆಗೆ. ಇದು ಮಕರ ರಾಶಿಯವರ ಫಲ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ತೊಡಕುಗಳು ಬರ್ತಕ್ಕಂಥದ್ದು. ಉನ್ನತ ಶಿಕ್ಷಣದಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಧರ್ಮ ದೇವರ ಕಾರ್ಯಗಳಲ್ಲಿ ಆಸಕ್ತಿ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯ ಕಾಣಲಿಕ್ಕೆ ಅವಕಾಶ ಇದೆ. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಬೇಕು. ಕಾರಣ ಚಂದ್ರ ಮಾಂದಿಯರು ಒಟ್ಟಾಗಿದ್ದಾರೆ. ಅದು ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಎಲ್ಲ ಇದೆ, ಆದರೆ ಏನೋ ವ್ಯಥೆ, ಆ ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಕೆಲಸ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಚಂದ್ರ ವ್ಯಯಕ್ಕೆ ಬರ್ತಾನೆ. ದಾಂಪತ್ಯದಲ್ಲಿ ಮನಸ್ತಾಪಗಳು, ವ್ಯಾಪಾರದಲ್ಲಿ ಹಿನ್ನಡೆ, ವೃತ್ತಿಯಲ್ಲಿ ಕಷ್ಟ, ವ್ಯಥೆ, ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತಕ್ಕಂಥದ್ದು. ಏನಂದರೆ ಮಕ್ಕಳಿಂದಾಗಿ ಬುದ್ಧಿಬಲ ಚೆನ್ನಾಗಿದೆ, ಆದರೆ ಯಾವುದು ಪ್ರಯೋಜನಕ್ಕೆ ಬರದೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಲ್ಲ, ಇಷ್ಟೆಲ್ಲ ಯೋಚನೆ ಮಾಡ್ತೀನಲ್ಲ ನಾನು, ಆದರೂ ನನಗೆ ಸಮಸ್ಯೆ ಹಾಗಾಗುತ್ತೆ. ಕಾರಣ ಬೇರೆ ಬೇರೆ ಗ್ರಹಗಳ ಸಂಚಾರದ ಒಂದು ಫಲ ಹೀಗಾಗ್ಬಿಡುತ್ತೆ. ಮನಸ್ಸಿಗೆ ವ್ಯಥೆ ಆಗಿಬಿಡುತ್ತೆ. ಎಲ್ಲ ಇದ್ದು ಏನೂ ಇಲ್ಲ ಅನ್ನುವಂಥ ಒಂದು ಮಾನಸಿಕ ವ್ಯಥೆ ಉಂಟಾಗುತ್ತೆ. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಅನುಕೂಲ ಆಗುತ್ತೆ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವಾರದಲ್ಲಿ. ಅದರಲ್ಲೂ ಮಹಾಲಕ್ಷ್ಮಿ ಸಂದರ್ಭ, ಆ ಶುಕ್ರವಾರ ಶನಿವಾರದ ವೇಳೆಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಅದು ಅಲ್ಲೇ ಇದೆ. ವ್ಯಾಪಾರ ಸ್ಥಳದಲ್ಲಿ ಮಾಂದಿ ಇದ್ದಾಗ ಎಲ್ಲಿಂದ ಮೋಸ ಆಗುತ್ತೆ ಹೇಳೋಕ್ಕಾಗಲ್ಲ, ಎಚ್ಚರಿಕೆ ಇರಲಿ. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಯಾಕೆಂದರೆ ಕರ್ಮಾಧಿಪತಿಯು ಚೆನ್ನಾಗಿದ್ದಾನೆ, ಶುಭವೂ ಇದೆ. ಚಂದ್ರ ಭಾಗ್ಯದಲ್ಲಿರ್ತಕ್ಕಂಥದ್ದು ಶುಭಕರ. ಸ್ವಲ್ಪ ಮಟ್ಟಿಗೆ ಭಾಗವಹಿಸ್ತೀರಾ, ಸ್ವಲ್ಪ ಅಲ್ಲಿ ಕಿರಿಕಿರಿ ಆಗೋ ಸಾಧ್ಯತೆ. ಯಾರ್ದೋ ಸಮಾರಂಭ ಮತ್ತೊಂದು ಹೀಗೆ ಹೋಗ್ತೀರಾ, ಅಲ್ಲೇ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರ ಆಗುವ ಒಂದು ಸಣ್ಣ ಘಟನೆ ನಡೆಯೋ ಸಾಧ್ಯತೆ ಕೂಡ ಇದೆ, ಎಚ್ಚರಿಕೆ ಇರಲಿ. ಇನ್ನು ಉಳಿದ ಹಾಗೆ ಮಕ್ಕಳಿಂದ ಸಹಕಾರ, ಮನೋಬಲ ಚೆನ್ನಾಗಿರ್ತದೆ. ಸ್ನೇಹಿತರು ಬಂಧುಗಳ ಸಹಕಾರ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ದಿವಸ ಈ ಒಂದು ವಾರದ ಆದಿಯಲ್ಲಿ ನಿಮಗೆ ಹೆಚ್ಚು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದಲ್ಲಂತೂ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ವಿಶೇಷ ಲಾಭ ತುಂಬ ಚೆನ್ನಾಗಿದೆ. ಚಂದ್ರ ಲಾಭಕ್ಕೆ ಬಂದಾಗ ಇನ್ನೇನು ಲಾಭ ಅಲ್ಲದೆ ಇನ್ನೇನು. ಶತ್ರು ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಾಂದಿ ಶುಕ್ರವಾರ ದಿವಸ ನೋಡಿ, ಸಾಲ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಲ ಮಾಡಿ ಪೂಜೆ ಮಾಡೋದು ತಪ್ಪು, ಸಾಲ ಕೊಟ್ಟು ನೀವು ಕೇಳೋದು ಕೂಡ ತಪ್ಪಾಗುತ್ತೆ. ಹೀಗಾಗಿ ಬಹಳ ಹುಷಾರಾಗಿರಬೇಕು. ಇನ್ನು ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಸಂಶಯ ಏನೂ ಇಲ್ಲ ಅದರಲ್ಲಿ. ಸ್ತ್ರೀಯರಿಗೆ ಶರೀರಕ್ಕೆ ಪೆಟ್ಟಾಗಬಹುದು, ಸ್ವಲ್ಪ ಹುಷಾರು. ಶರೀರ ಗಾಯ, ತರಚೋದು, ಈ ಚಾಕು ಚೂರಿ ಇಂಥ ವಿಚಾರಗಳು ಸ್ವಲ್ಪ ಹುಷಾರು. ಈ ತೆಂಗಿನಕಾಯಿ ತುರಿದೀನಿ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಅಲಂಕಾರ ಮಾಡಬೇಕು, ನಾನೇ ತೆಗಿತೀನಿ, ಈ ಥರದ್ದು ಏನೋ ಒಂದು ಪ್ರಯತ್ನ ಮಾಡಲಿಕ್ಕೆ ಹೋಗಿ ವ್ಯಥೆ ಮಾಡ್ಕೋಬೇಡಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಶಿವಕವಚವನ್ನು ಹೇಳ್ಕೊಳ್ಳಿ, ಅದು ನಿಮಗೆ ವಿಶೇಷ ಬಲ ಕೊಡುತ್ತೆ, ಸಾಕಾಗುತ್ತೆ. ಇದು 12 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ವಾರದಲ್ಲಿ ಒಂದು ದುಷ್ಟಶಕ್ತಿಗಳು, ಪ್ರೇತ ಬಾಧೆ, ದುಷ್ಟಬಾಧೆ, ಈ ಥರದ್ದೇನೋ ಭಯ ಇರ್ತದೆ, ತುಂಬ ಅನೂಹ್ಯವಾದ ಭಯಗಳು, ಅವುಗಳ ನಿವಾರಣೆಗೆ ಒಂದು ವಿಶೇಷವಾದ ಮಂತ್ರ ನೋಡೋಣ. ಮಂತ್ರವನ್ನು ಗಮನಿಸಿ ಈ ಮಂತ್ರವನ್ನು ಹೇಳಿಕೊಳ್ಬಹುದು. ಇದರಿಂದ ತುಂಬ ವಿಶೇಷವಾದ ಶಕ್ತಿ, ಪವರ್ ಬರುತ್ತೆ ನಿಮಗೆ. ಗಮನಿಸಿ ಮಂತ್ರವನ್ನು. ಇದು ರಕ್ಷಾಂಸಿ ಯತ್ರೋಗ್ರ ವಿಶಾಶ್ಚ ನಾಗಾಹ ಯತ್ರಾರಯೋ ದಸ್ಯು ಬಲಾನಿ ಯತ್ರ ದಾವಾನಲೋ ಯತ್ರ ತಥಾ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತ ತ್ವಂ ಪರಿಪಾಸಿ ವಿಶ್ವಂ. ಇಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ನಿಮಗೆ ಭೂತ ಪ್ರೇತ ಪಿಶಾಚಾದಿ ಇಂಥ ಭಯಗಳು, ಏನೋ ಆ ರೀತಿಯ ಒಂದು ಭಯ, ಕನಸಿಗೆ ಎಷ್ಟೋ ಜನಕ್ಕೆ ಕನಸಲ್ಲಿ ಆ ಭೂತ ಹಿಡ್ಕೊಳ್ತಕ್ಕಂಥ ಈ ಥರದ್ದೆಲ್ಲ ಬೆಚ್ಚಿ ಬಿದ್ದು ಬೆವರಾಗ್ಬಿಡ್ತಾರೆ ಪಾಪ. ನೋಡಿ, ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಅಂಥ ದುಸ್ವಪ್ನವೂ ಉಂಟಾಗೋದಿಲ್ಲ.
ಆ ಥರದ ಭಯವೂ ನಮಗೆ ಕಾಡೋದಿಲ್ಲ. ಒಂದು ಸಲ ಅನಿಸ್ತಾ ಇರುತ್ತೆ ಮನಸ್ಸಿಗೆ, ಏನೋ ಒಂಥರ ಏನು ಓಡಾಡ್ತೀವಿ ಏನೋ ಈ ಥರದ ಒಂದು ಭಾವನೆ ಬರ್ತಾ ಇರುತ್ತೆ. ಪಾಪ ಎಷ್ಟು ಜನ ಹೇಳ್ತಾರೆ ಈ ಥರದ್ದು ಒಂದು ಭಯ ನನಗೆ ಇದೆಯಲ್ಲ, ಇದು ಏನು ಪರಿಹಾರ ಅಂತ. ಹಾಗಾಗಿ ಈ ಥರದ್ದು ಒಂದು ಮಂತ್ರ ಎಷ್ಟು ಜನಕ್ಕಿರುತ್ತೆ, ಎಷ್ಟೋ ಜನರಿಗೆ ಇಲ್ಲ. ಇಲ್ಲದೆ ಇರ್ತಕ್ಕಂಥವ್ರು ಹೇಳ್ಕೋಬಹುದು ಇಲ್ವಾ, ನೀವು ಅದರಿಂದ ಅದು ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ, ಸುಳಿಯೋದು ಇಲ್ಲ ಆ ಥರದ ಮನಸ್ಸಿಗೆ. ಆ ರೀತಿಯ ಒಂದು ವಿಶೇಷವಾದ ಬಲವನ್ನು ಕೊಡ್ತಕ್ಕಂಥ ಮಂತ್ರ. ಇದನ್ನು 28 ಬಾರಿ ಪ್ರತಿ ದಿವಸ ಹೇಳಿಕೊಳ್ಬಹುದು. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.